ನಡೆಸಲಿ. ಆತನ ನಡೆಸುವಿಕೆಗೆ ನಮ್ಮ ಜೀವಿತವನ್ನು ನಾವು ಒಪ್ಪಿಸಿಕೊಡೋಣ ಪ್ರಿಯರೇ. ಆಮೇಲೆ ಕೀರ್ತನೆಗಾರ ಹೇಳ್ತಾನೆ, ಆತನು ನನ್ನನ್ನು ಹಸಿರು ಹುಲ್ಲು ಗಾವಲುಗಳಲ್ಲಿ ಏನು ಮಾಡ್ತಾನೆ, ನಡೆಸುತ್ತಾನೆ. ಎಲ್ಲ ಹೇಳ್ರಿ, ನನ್ನನ್ನು ದೇವರ ನಡೆಸುವಿಕೆಗೆ ಒಪ್ಪಿಸುತ್ತೇನೆ. ಹೇಳ್ರಿ, ನನ್ನನ್ನು ನನ್ನ ಕುಟುಂಬವನ್ನು ದೇವರ ನಡೆಸುವಿಕೆಗೆ ಒಪ್ಪಿಸುತ್ತೇನೆ. ಹಲ್ಲೆಲೂಯಾ. ದೇವ್ರು ಹೆಂಗೆ ನಡೆಸ್ತಾನೆ? ಕೀರ್ತನೆಗಾರ ಹೇಳ್ತಾನೆ, ಆತನು ನನ್ನನ್ನು ಹಸಿರು ಹುಲ್ಲುಗಾವಲುಗಳಲ್ಲಿ ನನ್ನನ್ನು ಏನು ಮಾಡ್ತಾನೆ, ತಂಗಿಸುತ್ತಾನೆ. ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ನನ್ನನ್ನು ಬರಮಾಡುತ್ತಾನೆ. ಕಣ್ಣುಗಳ ಮುಚ್ಚೋಣ ಪ್ರಿಯರೇ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪ್ರೀತಿಯ ಪರಲೋಕದ ತಂದೆ, ಈ ಒಂದು ಆರಾಧನೆಯಲ್ಲಿ ಕರ್ತನೆ ಸೇರಿ ಬಂದು ನಿನ್ನನ್ನು ಸ್ತುತಿಸಿ ನಿನ್ನ ನಾಮವನ್ನು ಮಹಿಮೆ ಪಡಿಸಲು ನೀನು ಕೊಟ್ಟಂಥ ಕೃಪೆಗಾಗಿ ನಿನಗೆ ಸ್ತೋತ್ರ ತಂದೆ. ಅಪ್ಪ, ನಾವು ನಿನ್ನ ವಾಕ್ಯವನ್ನು ಕೇಳಲಿಕ್ಕಿರಬೇಕಾದ್ರೆ ನಿನ್ನ ಸಜೀವವುಳ್ಳ ವಾಕ್ಯದ ಮೂಲಕ ನಮ್ಮೊಟ್ಟಿಗೆ ಮಾತನಾಡು. ಕೇಳುವ ಕಿವಿಗಳನ್ನು, ಗ್ರಹಿಸುವ ಮನಸ್ಸನ್ನು ಯೇಸು ಕರ್ತನ ನಾಮದಲ್ಲಿ ನಾನು ಬಿಡುಗಡೆ ಮಾಡುವವನಾಗಿದ್ದೇನೆ ಕರ್ತನೆ ಸ್ವಾಮಿ. ಎಲ್ಲ ಅಡಚಣೆಗಳು ಯೇಸುವಿನ ನಾಮದಲ್ಲಿ ನಾನು ಮುರಿದಾಕ್ತೇನೆ ಕರ್ತನೆ. ನಿನ್ನ ವಾಕ್ಯವನ್ನು ಕೇಳಿ ನಮ್ಮ ಜೀವಿತಗಳನ್ನು ಸರಿಪಡಿಸಿಕೊಂಡು ನಿನ್ನ ಚಿತ್ತದಂತೆ ನಡೆಯುವ ಕೃಪೆ ಕೊಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ನಮ್ಮ ಜೀವವುಳ್ಳ ಪರಲೋಕದ ತಂದೆ. ಎಲ್ಲರೂ ಸೇರಿ ಜೋರಾಗಿ ಹೇಳೋಣ ಇನ್ನೊಂದು ಸಾರಿ, ಆಮೆನ್, ಹಲ್ಲೆಲೂಯಾ. ನಮ್ಮ ಬೈಬಲನ್ನು ಲೂಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ 11ನೇ ವಚನದಿಂದ 17ನೇ ವಚನದವರೆಗೆ ನಾವು ದೇವರ ವಾಕ್ಯವನ್ನು ನೋಡಿಕೊಳ್ಳೋಣ ಪ್ರಿಯರೇ. ಗಾಸ್ಪಲ್ ಆಫ್ ಲೂಕ್ ಚಾಪ್ಟರ್ 7 ವರ್ಸ್ 11 to 17. ಅಪ್ಪ ಇಲ್ಲಿ ಬಾ ಪಾಂಡು, ಅದು ಮೈಕಿಗೆ ಐತಲ್ಲ ಗ್ರೀನ್ ಕಲರ್ ಅಂಥದ್ದೊಂದು ಕೊಡು, ಅಲ್ಲಿ ಬಾಕ್ಸಲ್ಲಿ. ಹಲ್ಲೆಲೂಯಾ. ನಾವು ಓದಿಕೊಳ್ಳೋಣ ಪ್ರಿಯರೇ. ಲೂಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ 17ನೇ ವಚನದಿಂದ 11ನೇ ವಚನದಿಂದ ಸ್ವಲ್ಪ ಕಾಲದ ಮೇಲೆ ಆತನು ನಾಯಿನೆಂಬ ಊರಿಗೆ ಹೋದನು. ಆತನ ಜೊತೆಯಲ್ಲಿ ಆತನ ಶಿಷ್ಯರು ಇನ್ನೂ ಅನೇಕ ಜನರು ಹೋಗುತ್ತಿದ್ದರು. ಆತನು ಊರ ಬಾಗಿಲ ಹತ್ತಿರಕ್ಕೆ ಬಂದಾಗ ಸತ್ತು ಹೋಗಿದ್ದ ಒಬ್ಬನನ್ನು ಹೊರಗೆ ತರುತ್ತಿದ್ದರು. ಇವನು ತನ್ನ ತಾಯಿಗೆ ಒಬ್ಬನೇ ಮಗನು. ಆಕೆಯು ಗಂಡ ಸತ್ತವಳಾಗಿದ್ದಳು. ಆಕೆಯ ಸಂಗಡ ಗ್ರಾಮಸ್ಥರು ಅನೇಕರಿದ್ದರು. ಸ್ವಾಮಿಯು ಆಕೆಯನ್ನು ಕಂಡು ಕನಿಕರಿಸಿ ಅಳಬೇಡ ಎಂದು ಆಕೆಗೆ ಹೇಳಿ ಚಟ್ಟದ ಹತ್ತಿರಕ್ಕೆ ಹೋಗಿ ಅದನ್ನು ಮುಟ್ಟಲು ಹೊತ್ತುಕೊಂಡವರು ನಿಂತರು. ಆಗ ಆತನು, ಯೌವನಸ್ಥನೇ, ಏಳು ಎಂದು ನಿನಗೆ ಹೇಳುತ್ತೇನೆ ಅಂದನು. ಅನ್ನುತ್ತಲೇ ಸತ್ತಿದ್ದವನು ಎದ್ದು ಕೂತುಕೊಂಡು ಮಾತಾಡೋದಕ್ಕೆ ತೊಡಗಿದನು. ಯೇಸು ಅವನನ್ನು ಅವನ ತಾಯಿಗೆ ಕೊಟ್ಟನು. ಎಲ್ಲರೂ ಭಯ ಹಿಡಿದವರಾಗಿ, ಮಹಾಪ್ರವಾದಿಯು ನಮ್ಮಲ್ಲಿ ಎದ್ದಿದ್ದಾನೆ, ದೇವರು ತನ್ನ ಜನರಿಗೆ ದರ್ಶನವನ್ನು ಅನುಗ್ರಹಿಸಿದ್ದಾನೆ ಎಂದು ದೇವರನ್ನು ಕೊಂಡಾಡುವವರಾದರು. ಈ ವಾರ್ತೆಯು ಯೂದಾಯದಲ್ಲಿಯೂ ಸುತ್ತಲಿರುವ ಎಲ್ಲ ಪ್ರಾಂತ್ಯಗಳಲ್ಲಿಯೂ ಹಬ್ಬಿತು. ಹಲ್ಲೆಲೂಯಾ. ಎಲ್ಲರೂ, ಯೇಸು ನನ್ನ ಸ್ಥಿತಿಯನ್ನು ಸಾಕ್ಷಿಯಾಗಿ ಬದಲಾಯಿಸುತ್ತಾನೆ. ನಂಬೋರು ಮಾತ್ರ ಏನು ಸರ್ ಜರಗಳನ್ನ, ಯೇಸು ನನ್ನ ಸ್ಥಿತಿಯನ್ನು ಸಾಕ್ಷಿಯಾಗಿ ಬದಲಾಯಿಸುತ್ತಾನೆ. ಕ್ರೈಸ್ತವರಾದ ನಾವು ಕಷ್ಟಗಳೇ ಬರೋದಿಲ್ಲ ಅಂತೇಳಿ ಹೇಳೋಕ್ಕಾಗೋದಿಲ್ಲ ಪ್ರಿಯರೇ. ಕ್ರೈಸ್ತವರಾದ ನಾವು ಯಾವಾಗಲೂ ಕೂಡ ನಮಗೆ ಒಳ್ಳೆ ಟೈಮೇ ಇರಬೇಕಪ್ಪ, ಯಾವಾಗಲೂ ಆರೋಗ್ಯನೇ ಇರಬೇಕಪ್ಪ, ಯಾವಾಗಲೂ ನಮಗೆ ಜಯನೇ ಇರಬೇಕಂತೇಳಿ ಹೇಳೋಕ್ಕಾಗೋದಿಲ್ಲ ಪ್ರಿಯರೇ. ಯಾಕೆಂದರೆ ಸಾಕ್ಷಾತ್ ಯೇಸು ಸ್ವಾಮಿ ಹೇಳಿದ್ದಾನೆ. ಯಾರು ಹೇಳಿದ್ದಾರೆ? ಯೇಸು ಸ್ವಾಮಿ ಹೇಳಿದ್ದಾನೆ, ನಿಮಗೆ ಈ ಲೋಕದಲ್ಲಿ ಸಂಕಟ ಉಂಟು, ಆದರೆ ಧೈರ್ಯದಿಂದಿರ್ರಿ, ನಾನು ಈ ಲೋಕವನ್ನು ಜಯಿಸಿದ್ದೇನೆ. ಹಲ್ಲೆಲೂಯಾ. ಯಾರು ಹೇಳಿದ ಮಾತಿದು? ಯಾರು ಹೇಳಿದ ಮಾತು? ಯೇಸು ಹೇಳಿದ ಮಾತು. ಈ ಲೋಕದಲ್ಲಿ ನಿಮಗೆ ಕಷ್ಟಗಳುಂಟು, ಆದರೆ ನೀವು ಧೈರ್ಯದಿಂದಿರ್ರಿ, ನಾನು ಈ ಲೋಕವನ್ನು ಜಯಿಸಿದ್ದೇನೆ. ಪ್ರೇರೆ, ನಮ್ಮ ಯೇಸು ಲೋಕವನ್ನು ಜಯಿಸಿದಾತನು. ಈ ಲೋಕದಲ್ಲಿ ಯಾರು ಏನು ಮಾಡಲಿಕ್ಕಾಗಲಿಲ್ಲವೋ ಅದನ್ನು ಮಾಡಿದಾತನು ನಿನ್ನ ಯೇಸು ಆಗಿದ್ದಾನೆ ಪ್ರಿಯರೇ. ಆತನು ಹೇಳ್ತಾನೆ ಯೋಹಾನ 10ನೇ ಅಧ್ಯಾಯದಲ್ಲಿ, ಜೀವವನ್ನು ಕೊಡುವುದಕ್ಕೆ ಮತ್ತು ಜೀವವನ್ನು ಹಿಂಪಡೆಯುವುದಕ್ಕೆ ನನಗೆ ಅಧಿಕಾರ ಉಂಟು. ಹಲ್ಲೆಲೂಯಾ. ಮರಣಕ್ಕೆ ಆತನ ಮೇಲೆ ಅಧಿಕಾರ ಇಲ್ಲ, ಆದರೆ ಮರಣವನ್ನು ಅನುಭವಿಸಲಿಕ್ಕೆ ಮತ್ತು ಜೀವವನ್ನು ಅನುಭವಿಸಲಿಕ್ಕೆ ಆತನಿಗೆ ಅಧಿಕಾರ ಉಂಟು.
ಯೇಸು ಹೇಳ್ದ, ಈ ಲೋಕದಲ್ಲಿ ನಿಮಗೇನುಂಟು? ಸಂಕಟ ಉಂಟು, ಕಷ್ಟಗಳುಂಟು, ಆದರೆ ಧೈರ್ಯದಿಂದಿರ್ರಿ, ನಾನು ಈ ಲೋಕವನ್ನು ಜಯಿಸಿದ್ದೇನೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಕಪೆರ್ನೌಮ್ ಎನ್ನುವಂಥ ಊರಿನಲ್ಲಿ ಒಂದು ಅದ್ಭುತ ಮಾಡ್ತಾನೆ ಪ್ರಿಯರೇ. ಏನು ಅದ್ಭುತ ಅಂದರೆ, ಒಬ್ಬ ಶತಾಧಿಪತಿ ಇರ್ತಾನೆ. ಶತಾಧಿಪತಿ ಅಂದರೆ ಆತನ ಕೆಳಗೆ 100 ಜನ ಕೆಲಸದವ್ರು ಇರ್ತಾರೆ. ಅಂದರೆ 100 ಜನರಿಗೆ ಈತನು ಮೇಲಾಧಿಕಾರಿ. 100 ಜನ ಆತನ ಮಾತು ಕೇಳ್ತಾರೆ. ಕೌಲ್ ಬಜಾರ್ಗೆ ಹೋಗಂದರೆ ಕೌಲ್ ಬಜಾರ್ಗೆ ಹೋಗ್ತಾರೆ, ಕುವೆಂಪು ನಗರಿಗೆ ಹೋಗಂದರೆ ಕುವೆಂಪು ನಗರಿಗೆ ಹೋಗ್ತಾರೆ, ವಿದ್ಯಾನಗರಿಗೆ ಹೋಗಂದರೆ ವಿದ್ಯಾನಗರಿಗೆ ಹೋಗ್ತಾರೆ, ಓಪಿಡಿಗೆ ಹೋಗಂದರೆ ಓಪಿಡಿಗೆ ಹೋಗ್ತಾರೆ, ಕಾಯಿಪಲ್ಲೆ ತಗೊಂಬಂದರೆ ಕಾಯಿಪಲ್ಲೆ ತರ್ತಾರೆ. ಆತನು ಹೇಳಿದ ಮಾತನ್ನು ಅವರು ಕೇಳ್ತಾರೆ. ಈತನ ಎಂಥ ವ್ಯಕ್ತಿ ಅಂದರೆ ಅಧಿಕಾರವುಳ್ಳ ವ್ಯಕ್ತಿ. ಈಸ್ ಅ ಮ್ಯಾನ್ ಆಫ್ ಪವರ್. ಆತನಿಗೊಂದು ಅಧಿಕಾರ ಐತೆ. ಆತನು ಅಧಿಕಾರವನ್ನು ಚಲಾಯಿಸುವ ವ್ಯಕ್ತಿ ಪ್ರಿಯರೇ. ಆದರೆ ಆತನ ಆಳಿನಲ್ಲಿ ಒಬ್ಬನಿಗೆ ಸಾಯುವ ಪರಿಸ್ಥಿತಿ ಬಂದಿರ್ತದೆ. ಆತನ ದಾಸನು ಸಾಯ್ತಾ ಇರ್ತಾನೆ. ಆಗ ಈ ಒಂದು ಶತಾಧಿಪತಿ ಏನು ಮಾಡ್ತಾನೆ, ಯೇಸುವಿನ ಬಳಿಗೆ ಬಂದು ತಾನೇ ಸ್ವತಃ ಬರ್ತಾನೆ. ಬಂದು ಯೇಸುವಿಗೆ ಹೇಳ್ತಾನೆ, ಯೇಸುವೇ, ನೀನು ನನ್ನ ಮನೆಗೆ ಬರುವಂಥ ಯೋಗ್ಯತೆ ಇಲ್ಲ. ಅಂದರೆ ಅರ್ಥ ಏನು ಗೊತ್ತಾ? ಆತನ ಕೆಳಗೆ ಕೆಲಸ ಮಾಡುವವನು ಯಾರ ಮನೆಯಲ್ಲಿದ್ದಾನೆ ಹೇಳ್ರಿ? ಯಾರ ಮನೆಯಲ್ಲಿದ್ದಾನೆ? ಶತಾಧಿಪತಿ ಮನೆಯಲ್ಲಿದ್ದಾನೆ. ಅಂದರೆ ಅರ್ಥ, ಅವನು ತನ್ನ ದಾಸನನ್ನು ಒಳ್ಳೆ ರೀತಿಯಿಂದ ನಡೆಸ್ಕೊಳ್ತಾ ಇದ್ದಾನೆ. ಅವನು ಕೆಲಸ ಮಾಡುವವನ ಕೀಳು ಮಟ್ಟದಲ್ಲಿ ಅವನು ನೋಡ್ತಾ ಇಲ್ಲ. ಅವನೇನು ಮಾಡ್ತಾ ಇದ್ದಾನೆ, ತನ್ನ ಮನೆಯಲ್ಲೇ ಆ ರೋಗದಲ್ಲಿ ಸಾಯುವ ಪರಿಸ್ಥಿತಿಯಲ್ಲಿರುವಂಥ ಆಳನ್ನು ಇಟ್ಟುಕೊಂಡಿದ್ದಾನೆ. ಯೇಸು ಸ್ವಾಮಿ ಹತ್ರ ಬಂದು ಹೇಳ್ತಾನೆ, ಏಸಪ್ಪ, ನೀನು ನನ್ನ ಮನೆಗೆ ಬರುವಂಥ ಯೋಗ್ಯತೆ ನನಗಿಲ್ಲ, ಆದರೆ ನಿನ್ನ ಒಂದು ಮಾತು ಹೇಳು, ನನ್ನ ಆಳು ಗುಣವಾಗುತ್ತಾನೆ. ಹಲ್ಲೆಲೂಯಾ. ಆತನು ಹೇಳಿದ ಮಾತು, ದೇವಾ, ನೀನು ಒಂದು ಮಾತು, నీవు ఒక మాట పలికితే చాలు నా దాసుడు స్వస్థపరచబడతాడు. ఇఫ్ యు సే వన్ ವರ್ಡ್ ಮೈ ಸರ್ವೆಂಟ್ ವಿಲ್ ಬಿ ಹೀಲ್ಡ್. ನೀನು ಒಂದು ಮಾತು ಹೇಳಿದರೆ ನನ್ನ ಆಳು ಏನಾಗ್ತಾನೆ? ಗುಣವಾಗ್ತಾನೆ. ಯೇಸು ಹೇಳ್ದ, ಅಪ್ಪ, ನಿನ್ನ ನಂಬಿಕೆ ಭಾಳ ದೊಡ್ಡದಪ್ಪ. ನಾನು ಇಸ್ರಾಯೇಲ್ ಜನರಲ್ಲಿ ಇಂಥ ದೊಡ್ಡ ನಂಬಿಕೆಯನ್ನು ಕಾಣಿಲ್ಲ. ಹೋಗು, ನೀನು ನಂಬಿದಂತೆ ನಿನಗಾಗಲಿ ಅಂತ ಹೇಳಿದಂತೆ. ಹೋಗಿ ಈ ಒಂದು ಶತಾಧಿಪತಿ ನೋಡ್ತಾನೆ, ಅವನ ಆಳು ಏನಾಗಿರ್ತಾನೆ? ಗುಣವಾಗಿರ್ತಾನೆ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಒಂದು ಅದ್ಭುತ ನೋಡಿ, ಈ ಅದ್ಭುತವನ್ನು ಅನುಭವಿಸಿ ಇವಾಗ ಯೇಸು ಸ್ವಾಮಿ ನಾಯಿನ್ ಎನ್ನುವಂಥ ಪಟ್ಟಣಕ್ಕೆ ಬರ್ತಾರೆ. ಎಲ್ಲ ಹೇಳ್ರಿ ನಾಯಿನ್, ಎಲ್ಲರೂ ಹೇಳ್ರಿ ನಾಯಿನ್ ಎಂಬ ಪಟ್ಟಣ. ಈ ನಾಯಿನ್ ಎನ್ನುವಂಥ ಪದಕ್ಕೆ ಅರ್ಥ ಸೌಂದರ್ಯ, ಇಲ್ಲಾಂದರೆ ಹಸಿರಾಗಿರುವಂಥದ್ದು. ಈ ಎಲ್ಲ ಪಟ್ಟಣ ಹೆಂಗಿತ್ತಂದರೆ ಭಾಳ ಹಚ್ಚ ಹಸಿರಾಗಿತ್ತು ಪ್ರಿಯರೇ. ಹಸಿರು ಯಾವುದಕ್ಕೆ ಹೋಲಿಕೆ ಅಂದರೆ ಸಮೃದ್ಧಿಗೆ ಹೋಲಿಕೆ. ಹಸಿರು ಯಾವುದಕ್ಕೆ ಹೋಲಿಕೆ ಅಂದರೆ ಆಶೀರ್ವಾದಕ್ಕೆ ಹೋಲಿಕೆ. ಇವಾಗ ಯೇಸು ಸ್ವಾಮಿ ಈ ನಾಯಿನ್ ಎನ್ನುವಂಥ ಪಟ್ಟಣಕ್ಕೆ ಬರ್ತಾ ಇದ್ದಾರೆ. ಎಲ್ಲಿಗೆ ಬರ್ತಾ ಇದ್ದಾನೆ ಹೇಳ್ರಿ? ಎಲ್ಲರೂ ಜೋರಾಗಿ ಹೇಳ್ರಿ, ಜೋರಾಗಿ. ಯಾವ ಪಟ್ಟಣಕ್ಕೆ? ನಾಯಿನ್ ಎನ್ನುವಂಥ ಪಟ್ಟಣಕ್ಕೆ ಬರ್ತಾ ಇದ್ದಾನೆ. ಈ ನಾಯಿನ್ ಎನ್ನುವಂಥ ಪದಕ್ಕೆ ಅರ್ಥ ಬಹಳ ರಮ್ಯವಾದದ್ದು, ಇಲ್ಲ ಸೌಂದರ್ಯವಾದದ್ದು, ಇಲ್ಲ ಹಸಿರಾದದ್ದು. ಈ ಒಂದು ಪಟ್ಟಣಕ್ಕೆ ಯೇಸು ಸ್ವಾಮಿ ಬರ್ತಾ ಇದ್ದಾನೆ. ಆ ಪಟ್ಟಣದಲ್ಲಿ ಒಂದು ದುಃಖಕರವಾದ ಸಂಗತಿ ನಡೆದಿದೆ ಪ್ರಿಯರೇ. ಈಗ ತಾನೇ ನಾವು ಓದಿಕೊಂಡೆವು, ಆ ಊರಿನಲ್ಲಿ ಒಬ್ಬ ವಿಧವೆ ಇದ್ದಳಂತೆ. ಏನಿದ್ಲಂತೆ ಹೇಳ್ರಿ? ಹೇಳ್ರಿ, ಏನಿದ್ಲಂತೆ? ವಿಧವೆ. ನಾನು ನಿಮ್ಮೆಲ್ಲರಿಗೂ ಒಂದು ಹೋಮ್ವರ್ಕ್ ಕೊಡ್ತೀನಿ ಪ್ರಿಯರೇ. ನೀವು ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆಯಲ್ಲಿ ಹೋಗಿ ಯಾರೆಲ್ಲ ವಿಧವೆಯರಿದ್ದಾರೋ ಅವ್ರ ಜೀವಿತವನ್ನು ನೀವು ಸ್ಟಡಿ ಮಾಡಿರಿ. ಪ್ರತಿ ವಿಧವೆಯ ಜೀವಿತದಲ್ಲಿ ದೇವರು ಅದ್ಭುತಗಳನ್ನು ಮಾಡಿದ್ದಾನೆ ಪ್ರಿಯರೇ. ಪ್ರತಿ ವಿಧವೆಯನ್ನು ಕೂಡ ದೇವರು ಆಧರಿಸಿದ್ದಾನೆ. ಅವರ ಕಷ್ಟದಿಂದ ಅವರಿಗೆ ಬಿಡುಗಡೆ ಕೊಟ್ಟಿದ್ದಾನೆ. ಅವರ ಜೀವಿತವನ್ನು ದೇವರು ರೂಪಾಂತರ ಪಡಿಸಿದ್ದಾನೆ ಪ್ರಿಯರೇ. ಅದಕ್ಕಾಗಿ ಅಪೊಸ್ತಲರು ಮಾಡುತ್ತಿದ್ದ ಒಂದು ಸೇವೆ, ಅನೇಕ ಸೇವೆ ಅವರು ಮಾಡ್ತಿದ್ರು, ಅನೇಕ ಸೇವೆ. ಅದರಲ್ಲಿ ಭಾಳ ವಿಶೇಷವಾದ ಸೇವೆ ಪೌಲನು ಹೇಳ್ತಾನೆ, ನಾವು ವಿಧವೆಯರಿಗಾಗಿ ಸೇವೆ ಮಾಡೋಣ, ವಿಧವೆಯರಿಗೆ ಸಹಾಯ ಮಾಡೋದರಲ್ಲಿ ನಾವು ಮುಂದಾಗಿರೋಣ ಅಂತ ಹೇಳ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಬೈಬಲ್ ಹೇಳ್ತದೆ, ನೀವು ಹಳೆ ಒಡಂಬಡಿಕೆಯಲ್ಲಿ ಓದಿದರೆ ದೇವರು ವಿಧವೆಯರ ಕೂಗನ್ನು
ಅಲ್ಲಗೆಳೆಯೋದಿಲ್ಲ ಅಂತ. ಅವರ ಕೂಗನ್ನು ಆತನ ಏನು ಮಾಡೋದಿಲ್ಲ, ತಾತ್ಸಾರ ಮಾಡೋದಿಲ್ಲ ಅಂತ ಪ್ರಿಯರೇ. ದಿಕ್ಕಿಲ್ಲದವರಿಗೆ ಆತನೇ ದಿಕ್ಕಾಗಿದ್ದಾನೆ. ಹಲ್ಲೆಲೂಯಾ. ಈಗ ಈ ನಾಯಿನೆನ್ನುವಂಥ ಊರಲ್ಲಿ ಒಬ್ಬ ವಿಧವೆ ಇದ್ದಾಳೆ. ಆಕೆಗೆ ಗಂಡ ಇಲ್ಲ, ಗಂಡ ತೀರೋಗಿದ್ದಾನೆ. ಆಕೆಗೆ ಒಬ್ಬ ಮಗನಿದ್ದ, ಇವಾಗ ಆ ಮಗನು ಕೂಡ ಸತ್ತು ಹೋಗಿದ್ದಾನೆ. ಎಂಥ ಮಗ? ಯೌವನಸ್ಥನಾದ ಮಗ. ಹೇಳ್ರಿ, ಎಂಥ ಮಗ? ನಾವು ಕೇಳಲಿಕ್ಕೆ ಭಾಳ ಚೆನ್ನಾಗೈತೆ ಪ್ರಿಯರೇ. ನಾನು ಹೇಳಲಿಕ್ಕೆ ಭಾಳ ಚೆನ್ನಾಗೈತೆ. ನಿಜವಾಗಲೂ ಆ ಯೌವನ ಪ್ರಾಯದಲ್ಲಿ ತಮ್ಮ ಮಕ್ಕಳನ್ನು ಕಳೆದುಕೊಂಡವರ ಪರಿಸ್ಥಿತಿ ನಾವು ಊಹೆ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ನಾನು ಕೂಡ ನನ್ನ ಜೀವಿತದಲ್ಲಿ ಸ್ವಲ್ಪ ಜನರನ್ನು ನೋಡಿದ್ದೇನೆ. ಅವರ ಮಕ್ಕಳು ಯೌವನಸ್ಥರಾಗಿದ್ದಾಗಲೇ ಅವರು ತಮ್ಮ ಮಕ್ಕಳನ್ನು ಕಳೆದುಕೊಂಡಿದ್ದಾರೆ. ಇನ್ನೇನಪ್ಪ ನನ್ನ ಮಗನ ಕೆಲಸ ಬರ್ತದೆ, ಇನ್ನೇನಪ್ಪ ನನ್ನ ಮಗ ಸೇವೆ ಮಾಡ್ತಾನೆ, ಇನ್ನೇನಪ್ಪ ನನ್ನ ಮಗ ಬೇರೆ ದೇಶಕ್ಕೆ ಹೋಗ್ತಾನೆ, ಇನ್ನೇನಪ್ಪ ನನ್ನ ಮಗ ನನ್ನನ್ನು ನೋಡಿಕೊಳ್ತಾನೆ, ನನ್ನ ಮಗಳು ನೋಡಿಕೊಳ್ತಾಳೆ ಅನ್ನುವಂಥ ಸ್ಥಿತಿಯಲ್ಲೇ ಆ ತಂದೆ ತಾಯಿಗಳು ಅವರ ಯೌವನ ಮಕ್ಕಳನ್ನು ಕಳೆದುಕೊಂಡ್ರೆ ಆ ವೇದನೆಯನ್ನು ಯಾರು ಕೂಡ ಏನಂತೀರಿ ಆಧರಿಸಲಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಯಾಕೆ? ಯೌವನ ಪ್ರಾಯ ಭಾಳ ಪ್ರಾಮುಖ್ಯವಾದದ್ದು. ಆ ಯೌವನ ಪ್ರಾಯದಲ್ಲಿ ಅನೇಕ ಸಂಗತಿಗಳು ನಡೀತದೆ. ಈಗ ಈ ವಿಧವೆ ಮಗ ಯೌವನಸ್ಥನು, ಈಸ್ ವೆರಿ ಯಂಗ್ ಮ್ಯಾನ್. ಆ ಯೌವನ ಪ್ರಾಯದಲ್ಲಿ ಅವನಿಗೆ ಯಾವ ಕಾಯಿಲೆ ಬಂತೋ ಗೊತ್ತಿಲ್ಲ, ಅವನು ಹೆಂಗೆ ಸತ್ತೋ ಗೊತ್ತಿಲ್ಲ, ಆದರೆ ಅವನು ಏನಾಗಿದ್ದಾನೆ? ಮರಣ ಹೊಂದಿದ್ದಾನೆ ಪ್ರಿಯರೇ. ಕೇಳ್ರಿ, ಈಗ ಯೇಸು ಸ್ವಾಮಿ ಆ ಊರಿನ ಬಾಗಿಲಿನ ಹತ್ತಿರಕ್ಕೆ ಬಂದಿದ್ದಾನೆ ಪ್ರಿಯರೇ. ಯಾವ ಬಾಗಿಲು? ಪ್ರತಿಯೊಂದು ಊರಿಗೆ ಒಂದು ಬಾಗಿಲು ಇರ್ತದೆ, ಅದನ್ನು ಊರು ಬಾಗಿಲು ಅಂತಾರೆ. ಯಾವ ಬಾಗಿಲು ಅಂತಾರೆ ಹೇಳ್ರಿ? ಯಾವ ಬಾಗಿಲು? ಆ ಬಾಗಿಲಿನ ಮೂಲಕನೇ ನಾವು ಒಳಗೆ ಹೋಗ್ಬೇಕು, ಅದು ಊರು ಬಾಗಿಲು. ಇವಾಗ ಯೇಸು ಸ್ವಾಮಿ ಆ ಊರು ಬಾಗಿಲಿನ ಹತ್ರ ಬರ್ತಾ ಇದ್ದಾನೆ. ಆತನ ಜೊತೆಗೆ ಆತನ ಶಿಷ್ಯರಿದ್ದಾರೆ ಪ್ರಿಯರೇ. ಇನ್ನೊಂದು ಕಡೆ ಈ ವಿಧವೆ, ಅನೇಕ ಗ್ರಾಮಸ್ಥರು ಮತ್ತು ಈ ವಿಧವೆಯ ಮಗನನ್ನು ಒತ್ತಿಕೊಂಡ ಜನರು ಯೇಸುವಿನ ಎದುರಿಗೆ ಬರ್ತಾ ಇದ್ದಾರೆ. ಕೇಳ್ರಿ, ಇಲ್ಲಿ ಮರಣ ಮತ್ತು ಜೀವ, ಕೇಳ್ರಿ, ಭಾಳ ಇಂಪಾರ್ಟೆಂಟ್. ಮರಣದ ಜೊತೆಗೆ ಜನ ಇದ್ದಾರೆ. ನಾನೇ ಜೀವ ಅಂತೇಳಿ ಹೇಳಿದಂಥ ಯೇಸುವಿನ ಜೊತೆಗೂ ಜನರಿದ್ದಾರೆ ಪ್ರಿಯರೇ. ಇವಾಗ ಮರಣಕ್ಕೆ ಜೀವ ಎದುರು ಬರ್ತಾ ಇದೆ, ಇಲ್ಲ ಜೀವಕ್ಕೆ ಎದುರಾಗಿ ಮರಣ ಹೋಗ್ತಾ ಇದೆ ಪ್ರಿಯರೇ. ಕೇಳ್ರಿ, ಮರಣಕ್ಕೆ ಶಕ್ತಿ ಇಲ್ಲ, ಆದರೆ ಜೀವಕ್ಕೆ ಶಕ್ತಿ ಇದೆ ಪ್ರಿಯರೇ. ಡೆತ್ ಹ್ಯಾಸ್ ನೋ ಪವರ್ ಬಟ್ ಲೈಫ್ ಹ್ಯಾಸ್ ಪವರ್. ಈ ಒಂದು ಮರಣಕ್ಕೆ ನನ್ನ ಮೇಲಾಗಲಿ ನಿನ್ನ ಮೇಲಾಗಲಿ ಶಕ್ತಿ ಇಲ್ಲ. ಮರಣ ದೇವರಿಂದ ಸಂಭವಿಸೋದಿಲ್ಲ, ಅದು ಪಾಪ ಕೊಡುವ ಸಂಬಳ. ನಮ್ಮ ಪಾಪದಿಂದ ನಾವು ಸಾಯುತ್ತೇವೆ ಆಗಲಿ, ದೇವರಿಂದ ನಮಗೆ ಮರಣ ಇಲ್ಲ. ಅದಕ್ಕಾಗಿ ನಾವು ಹೇಳ್ತೇವೆ, ಕ್ರೈಸ್ತವರಾದ ನಮಗೆ ಮರಣ ಅಲ್ಲ, ನಾವು ನಿದ್ರಾವಸ್ಥೆಗೆ ಜಾರುವವರಾಗಿದ್ದೇವೆ. ನಮಗೆ ಮರಣ ಇಲ್ಲ. ಕ್ರೈಸ್ತವನಾದ ನಮಗೆ, ಯಾರೆಲ್ಲ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ఇట్టిದ್ದಾరో నಮಗೆ మరణ ಇಲ್ಲ. ఎవరైతే యేసు క్రీస్తునందు విశ్వాసం ఉంచి ఉన్నారో వారి మీద మరణము పరిపాలన చేయదు. ఎప్పుడైతే మేము మా శరీరం నుండి ఈ ఒక ఆత్మ వెళ్ళిపోతుందో మేము నిద్రావస్థకు వెళ్ళిపోతాం. ಸ್ಲೀಪಿಂಗ್ ಮೋಡ್ ಗೊತ್ತಾ ನಿಮಗೆ? ಮೊಬೈಲಲ್ಲೂ ಕೂಡ ಸ್ಲೀಪಿಂಗ್ ಮೋಡ್ ಐತಲ್ಲ, ಅದಿಟ್ಟರೆ ಯಾವ ಕಾಲು ಬರೋದಿಲ್ಲ, ಯಾವ ಮೆಸೇಜು ಬರೋದಿಲ್ಲ. ಇವಾಗ ನಾವು ಯೇಸು ಕ್ರಿಸ್ತನಲ್ಲಿ ನಂಬಿಕಿಟ್ಟವರಾದ ನಾವೆಲ್ಲರೂ ನಮಗೆ ಮರಣ ಇಲ್ಲ. ಎಲ್ಲ ಹೇಳ್ರಿ, ನನಗೆ ಮರಣ ಇಲ್ಲ. ಕಮಾನ್ ಅರಿಕೆ ಹೇಳ್ರಿ, ಬಾಯ್ ತೆರೀರಿ, ಹೇಳ್ರಿ ಬಾಯ್ ತೆರೀರಿ, ಮರಣ ಇಲ್ಲ. ನನಗೆ ರೋಗ ದೇವರಿಂದ ಬರೋದಿಲ್ಲ, ಆಕ್ಸಿಡೆಂಟ್ ದೇವರಿಂದ ಆಗೋದಿಲ್ಲ. ಯಾಕೆ? ನಮ್ಮ ದೇವರು ಕೆಟ್ಟತನಕ್ಕೆ ಸಂಬಂಧಪಟ್ಟವನಲ್ಲ, ಆತನ ಒಳ್ಳೆತನಕ್ಕೆ ಸಂಬಂಧಪಟ್ಟವನು. ಇನ್ ಹಿಮ್ ದೇರ್ ಇಸ್ ನೋ ಈವಿಲ್. ಆತನಲ್ಲಿ ಕೆಟ್ಟತನ
ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನಲ್ಲಿ ಏನಿಲ್ಲ ರೀ? ಕೆಟ್ಟದ್ದು ಇಲ್ಲ. ಮರಣ ದೇವರಿಂದ ಬಂದದ್ದಲ್ಲ, ಮರಣ ನಮ್ಮ ಪಾಪದಿಂದ ಬಂದದ್ದು. ದ ವೇಜಸ್ ಆಫ್ ಸಿನ್ ಈಸ್ ಡೆತ್. ಯಾಕೆ ಪಾಸ್ಟ್ರೆ ಮತ್ತೆ ನಾವು ಸಾಯ್ತೀವಿ? ಕಾರಣ ನಮ್ಮಲ್ಲಿರೋದು ಪಾಪ. ಯೇಸು ಸಾಯಲಿಲ್ಲ, ಆತನು ತನ್ನನ್ನೇ ಮರಣಕ್ಕೆ ಒಪ್ಪಿಸಿಕೊಟ್ಟನು. ಅದಕ್ಕೆ ನಾವು ನೋಡ್ತೇವೆ, ಮರಣವೇ ನಿನ್ನ ಜಯವೆಲ್ಲಿ, ಮರಣವೇ ನಿನ್ನ ಕೊಂಡಿಯಲ್ಲಿ, ಪಾತಾಳವೇ ನಿನ್ನ ಬಲೆಯಲ್ಲಿ. ಬೈಬಲ್ ಹೇಳುತ್ತದೆ ಅಪೊಸ್ತಲ ಕೃತ್ಯದಲ್ಲಿ, ಡೆತ್ ಕುಡ್ ನಾಟ್ ಹೋಲ್ಡ್ ಹಿಮ್. ಮರಣವು ಆತನನ್ನು ಹಿಡಿದಿರುವುದಕ್ಕೆ ಅಸಾಧ್ಯವಾಗಿತ್ತು. ಕಾರಣ, ಇನ್ ಹಿಮ್ ದೇರ್ ಇಸ್ ನೋ ಸಿನ್. ಆತನಲ್ಲಿ ಪಾಪ ಇರಲಿಲ್ಲ. ಅದಕ್ಕಾಗಿ ಯೇಸುವಿಗೆ ಮರಣದ ಬಗ್ಗೆ ಭಯ ಇರಲಿಲ್ಲ. ಹಲ್ಲೆಲೂಯಾ. ಪಾಪ ಮಾಡುವ ಪ್ರತಿ ಪ್ರಾಣಿ ಸಾಯುವನು. ಪಾಪ ಮಾಡುವ ಪ್ರತಿ ಪ್ರಾಣಿ ಏನಾಗ್ತಾನಂತೆ? ಸಾಯ್ತಾನೆ. ನಾವು ಹುಟ್ಟಿದಾಗಿನಿಂದ ಪಾಪಿಗಳಾಗಿದ್ದೇವೆ. ಆ ಕಾರಣ ನಾವು ಒಂದಲ್ಲ ಒಂದು ದಿನ ಸಾಯಲೇಬೇಕು ಪ್ರಿಯರೇ. ಯಾರು ಕೂಡ ಸಾಯದೇ ಇರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಒಂದು ವಿಶೇಷವಾದ ಕೃಪೆ ಬೇಕು. ಆನೋಕನಿಗೆ ದೇವರ ಒಂದು ವಿಶೇಷವಾದ ಕೃಪೆ ತೋರಿಸಿದ. ಎಲಿಯನಿಗೆ ಆತನೊಂದು ವಿಶೇಷವಾದ ಕೃಪೆ ತೋರಿಸಿದ ಪ್ರಿಯರೇ. ಏನ ಕೃಪೆ? ಅವರು ಯೇಸುವಿನ ದೊಟ್ಟಿಗೆ, ದೇವರೊಟ್ಟಿಗೆ ಹಂಗೇ ಹೋಗ್ಬಿಟ್ರು ಪ್ರಿಯರೇ. ಹಲ್ಲೆಲೂಯಾ. ಆನೋಕನು ದೇವರೊಟ್ಟಿಗೆ ಮಾತಾಡ್ತಾ ಹೋಗ್ಬಿಟ್ಟಂತೆ. ಎಲಿಯನನ್ನು ದೇವರು ಏನು ಮಾಡ್ದ? ಕರೆದುಕೊಂಡ ಅಂತ ಪ್ರಿಯರೇ. ಆಮೇನ್. ಸ್ವಲ್ಪ ಜನ ಹೇಳ್ತಾರೆ ಮೋಶೆ ಸಾಯಲಿಲ್ಲ ಅಂತೇಳಿ. ಆದರೆ ಮೋಶೆ ಸತ್ತನು. ಮೋಶೆಯನ್ನು ದೇವದೂತನೇ ಸಮಾಧಿ ಮಾಡಿದನಂತೇಳಿ ಬರೆಯಲ್ಪಟ್ಟಿದೆ. ಆದರೆ ಈ ಇಬ್ಬರು ವ್ಯಕ್ತಿಗಳು ಮಾತ್ರ ಮರಣವನ್ನು ಅನುಭವಿಸಲಿಲ್ಲ. ಅದು ದೇವರವರಿಗೆ ತೋರಿಸಿದ ವಿಶೇಷವಾದ ಕೃಪೆ ಪ್ರಿಯರೇ. ಇನ್ನೊಂದು ಕೃಪೆ ಕೂಡ ಐತೆ. ಏನು ಕೃಪೆ? ಲಾಜರನು ಸತ್ತು 3 ದಿವಸ ಆಯಿತು. 4ನೇ ದಿನ ಯೇಸು ಸ್ವಾಮಿ ಹೋದ. ಏನು ಹೇಳ್ದ? ಲಾಜರನೇ ಹೊರಗೆ ಬಾ. ಇದು ಕೂಡ ದೇವರ ವಿಶೇಷವಾದ ಕೃಪೆ. ವಿಶೇಷವಾದ ಕೃಪೆ. ಸತ್ತು ಹೋಗಿದ್ದ, ಮತ್ತೆ ದೇವರು ಆತನಿಗೆ ಜೀವವನ್ನು ಕೊಟ್ಟು ಬದುಕಿಸಿದ. ಕೆಲವು ವರ್ಷ ಮಾರ್ತಾ ಮರಿಯಳ ತಮ್ಮನಾದ ಲಾಜರನು ಬದುಕಿದ. ಆಮೇಲೆ ತಿರುಗಿ ಆತನು ಕೂಡ ಸತ್ತು ಹೋದಂತೆ. ಒಂದು ದಿನ ಪಾಸ್ಟರ್ ಸ್ಮಿತ್ ವಿಗಲ್ಸ್ವರ್ತ್ ಅವರು ಸೇವೆ ನಿಮಿತ್ತ ಹೊರಗಡೆ ಹೋಗಿದ್ರಂತೆ ಪ್ರಿಯರೇ. ಆತನು ಬರಲಿಕ್ಕೆ ಅನೇಕ ದಿನಗಳಾಯ್ತಂತೆ. ಆತನಿಗೆ ಒಂದು ಟೆಲಿಗ್ರಾಮ್ ಕಳಿಸಿದ್ರಂತೆ, ನೋಡಪ್ಪ ನಿನ್ನ ಹೆಂಡ್ತಿ ತೀರಿ ಹೋಗಿದ್ದಾಳೆ. ನಿನ್ನ ಹೆಂಡ್ತಿ ಏನಾಗಿದ್ದಾಳೆ? ತೀರಿ ಹೋಗಿದ್ದಾಳೆ. ಪಾಸ್ಟರ್ ಸ್ಮಿತ್ ವಿಗಲ್ಸ್ವರ್ತ್ ಬಂದ್ರಂತೆ. ಅವರ ಮನೆ ಮುಂದೆ ಅನೇಕ ಜನರಿದ್ರಂತೆ. ಅವರೆಲ್ಲರಿಗೆ ಹೇಳ್ದಂತೆ, ನೀವೆಲ್ಲ ಹೊರಗೆ ಹೋಗ್ರಿ ಅಂತ ಹೇಳ್ದಂತೆ. ನೀವೆಲ್ಲ ಹೊರಗಡೆ ಹೋಗ್ರಿ ಅಂಥೇಳಿ ದೇವ್ರಿಗೆ ಹೇಳ್ದಂತೆ, ದೇವರೇ ನನ್ನ ಅನುಮತಿ ಇಲ್ಲದೆ ನನ್ನ ಹೆಂಡ್ತಿಯನ್ನು ನೀ ಹೆಂಗೆ ಕರ್ಕೊಂಡು ನನ್ನ ಹೆಂಡ್ತಿನ ವಾಪಸ್ ಕಳಿಸ ಅಂತ ಹೇಳ್ತಾನೆ. ತಕ್ಷಣ ಅವ್ರ ಹೆಂಡ್ತಿ ಆತನ ಮುಂದೆ ಮಾತಾಡಲಿಕ್ಕೆ ಪ್ರಾರಂಭಿಸಿದ್ಲಂತೆ ಪ್ರಿಯರೇ. ಹಲ್ಲೆಲೂಯಾ. ಇದು ದೇವರ ವಿಶೇಷವಾದ ಕೃಪೆ. ಬೈಬಲ್ ಹೇಳುತ್ತಿದ್ದ, ಆತನು ತನ್ನ ಸೇವಕರಿಗೆ ಹೇಳದಂತೆ ಏನನ್ನ ಮಾಡೋದಿಲ್ಲ ಅಂತೇಳಿ. ಸ್ಮಿತ್ ವಿಗಲ್ಸ್ ಅವ್ರದ್ದು ಏನು ಹೇಳಿದಂತೆ, ಯಾಕಪ್ಪ ನನ್ನ ತೊಂದರೆ ಪಡಿಸ್ದಿ? ನಾನು ತಂದೆ ಬಳಿಯಲ್ಲಿ ಚೆನ್ನಾಗಿದ್ದೆ ಅಲ್ಲಪ್ಪ, ನೀನು ಹೋಗಿ ನನಗೆ ನೀರಿಡು ಅಂತ ಹೇಳ್ದಂತೆ. ನಾನು ಸ್ನಾನ ಮಾಡ್ಬೇಕೇನಿಡು? ನೀರಿಡು. ಅದಾದ ನಂತರ ತಿರುಗಿ ಆತನ ಹೆಂಡತಿ ಮತ್ತೆ ಕರ್ತನಲ್ಲಿ ನಿದ್ರಿಸಿದ್ಲಂತೆ ಪ್ರಿಯರೇ. ಇದು ವಿಶೇಷವಾದ ಕೃಪೆ. ನೀನು ಅರಿಕೆ ಇಡು, ನನಗೆ ಮರಣ ಇಲ್ಲ. ಕಮಾನ್ ಹೇಳ್ರಿ 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 ನನಗೆ ಮರಣ ಇಲ್ಲ ಪ್ರಿಯರೇ. ನಮಗೆ ಮರಣ ಇಲ್ಲ. ಯಾಕೆ ಗೊತ್ತಾ? ಮನುಷ್ಯ ಕುಲದ ಮರಣವನ್ನು ಯೇಸು ಜಯಿಸಿದ್ದಾನೆ. ನೀನು ಯೇಸುವನ್ನು ನಂಬು, ನಂಬಲಾರದೆ ಹೋಗು, ನಿನ್ನ ಮೇಲೆ ಮರಣಕ್ಕೆ ಅಧಿಕಾರ ಇಲ್ಲ. ನೀನು ಸತ್ತ ಮೇಲೆ ಒಂದು ಪರಲೋಕದಲ್ಲೂ ನಿತ್ಯತ್ವಕ್ಕೆ ಜೀವಿಸ್ತಿ, ಇಲ್ಲಾಂದರೆ ನರಕದಲ್ಲಿ ಕೂಡ ನಿನಗೆ ಮರಣ ಇಲ್ಲ. ಆ ಒಂದು ಉರಿಯಲ್ಲಿ ನೀನು ಜೀವಿಸ್ತಿ. ಸತ್ತು ಹೋದ ಆ ಒಂದು ಯಾರವನು? ಲಾಜರ್. ಯಾವ ಲಾಜರ್? ಇವನು ಭಿಕ್ಷುಗಾರನಾದ ಲಾಜರ್. ಅವನು ಕೂಡ ಪರಲೋಕಕ್ಕೆ ಹೋದಂತೆ. ಮತ್ತು ಶ್ರೀಮಂತನು ಕೂಡ ಎಲ್ಲಿಗೋದಂತೆ? ಇಬ್ಬರು ಜೀವದಲ್ಲೇ ಇದ್ದರು. ಅಂದರೆ ಅರ್ಥ, ನಮಗೆ ಮರಣ ಇಲ್ಲ. ಆತನು ಮರಣದ ಕೊಂಡಿಯನ್ನು ಮುರಿದು ಹಾಕಿದ್ದಾನೆ. ಮರಣವನ್ನು ಆತನು ಏನು ಮಾಡಿದ್ದಾನೆ? ಜಯಿಸಿದ್ದಾನೆ. ಯಾರು? ಯೇಸು. ಈಗ ಆ ಜಯಿಸುವಾತನು, ಜೀವವಾದಾತನು ಈ ಮರಣಕ್ಕೆ ಎದುರಾಗಿ ಬರ್ತಾ ಇದ್ದಾನೆ ಪ್ರಿಯರೇ. ಇವಾಗ ಈ ಒಂದು ಗುಂಪು
ಮರಣವನ್ನು ಹೊತ್ತು ಹೋಗ್ತಾ ಇದೆ. ಇನ್ನೊಂದು ಗುಂಪು ನಾನೇ ಜೀವ, ನಾನೇ ಪುನರುತ್ಥಾನ ಅಂತೇಳಿ ಹೇಳಿದಂಥ ಯೇಸುವಿನ ಇನ್ನೊಂದು ಗುಂಪು. ಪ್ರೇರೆ, ಈಗ ಅವರು ಮುಂದೆ ಬರ್ತಾ ಇದ್ದಾರೆ. ಬೈಬಲ್ ಹೇಳ್ತದೆ, ಯೇಸು ಆ ಒಂದು 13ನೇ ವಚನ, ಯೇಸು ಸ್ವಾಮಿ ಆಕೆಯನ್ನು ಕಂಡು ಕನಿಕರಿಸಿದನು. ಎಲ್ಲ ಹೇಳ್ರಿ, ಕನಿಕರಿಸಿದನು. ಎಲ್ಲ ಹೇಳ್ರಿ, ಜೋರಾಗಿ ಹೇಳ್ರಿ, ಹೇಳ್ರಿ ಜೋರಾಗಿ, ಇನ್ನು ಜೋರಾಗಿ. ಅವರ್ ಗಾಡ್ ಇಸ್ ಎ ಗಾಡ್ ಆಫ್ ಕಂಪ್ಯಾಷನ್. ನಮ್ಮ ದೇವರು ಕನಿಕರದ ದೇವರು, ಆತನು ಕರುಣಾಮಯನು. ಆಮೇನ್. ಆತನೇನಾಗಿದ್ದಾನ್ರಿ? ಕರುಣಾಮಯನು. ಯಾವಾಗ ಈ ಒಂದು ಸ್ತ್ರೀ ವಿಧವೆಯನ್ನು ನೋಡಿದನೋ ಆತನಿಗೆ ಕನಿಕರ ಬಂತಂತ ಪ್ರಿಯರೇ. ನಾನು ಹೇಳ್ತೇನೆ, ನಿನ್ನನ್ನು ನೋಡಿದಾಗ, ನಿನ್ನ ಪರಿಸ್ಥಿತಿಯನ್ನು ನೋಡಿದಾಗ ಯೇಸು ಕನಿಕರ ಉಳ್ಳಾತನು. ನಿನ್ನ ಅವಮಾನವನ್ನು ನೋಡಿದಾಗ ಆತನು ನಿನ್ನ ಅವಮಾನದಲ್ಲಿ ಸಂತೋಷಿಸುವ ದೇವರಲ್ಲ, ನಿನ್ನ ಮೇಲೆ ಕನಿಕರ ತೋರಿಸುವ ದೇವರು. ಒಂದು ವೇಳೆ ನೀನು ಯಾವುದಾದ್ರೂ ತೀರ್ಮಾನಗಳನ್ನು ತೆಗೆದುಕೊಂಡು ನೀನು ಒಂದು ವೇಳೆ ಅದರಲ್ಲಿ ಸೋತು ಹೋಗಿದ್ದರೆ, ಅಪಜಯ ಹೊಂದಿದರೆ, ನಿನ್ನ ಅಪಜಯದಲ್ಲಿ, ನಿನ್ನ ಸೋಲಿನಲ್ಲಿ ಸಂತೋಷಿಸುವ ದೇವರು ನನ್ನ ದೇವರಲ್ಲ. ಆತನು ನಿನ್ನ ಕುರಿತಾಗಿ, ನನ್ನ ಕುರಿತಾಗಿ ಕನಿಕರ ಉಳ್ಳಾತನು. ಹಲ್ಲೆಲೂಯಾ. ಆತನು ಕರುಣಾಮಯನು. ಆತನೇನಾಗಿದ್ದಾನ್ರಿ? ಕಮಾನ್ ಹೇಳ್ರಿ, ಯೇಸು ಕರುಣಾಮಯನು. ಈ ಸ್ತ್ರೀಯನ್ನು ನೋಡಿ ಯೇಸು ಕನಿಕರ. ತೆಲುಗಲ್ಲಿ ಹೇಳ್ತದೆ, ఆయన ಜಾಲಿಗಲಿಗಿನ దేవుడు. ಏನು, ಯಾವ ದೇವರಂತೆ? ಕನಿಕರ. ಆಕೆಯನ್ನು ನೋಡಿ ಆತನು ಹೇಳಿದ ಮೊದಲನೇ ಮಾತು, ಅಮ್ಮ ಅಳಬೇಡ. ಹಲ್ಲೆಲೂಯಾ. ಏನು ಹೇಳಿದಂತೆ? ಅಳಬೇಡ ಅಂತ ಹೇಳಿ ಆತನು ಹೋಗಿ ಚಟ್ಟದ ಹತ್ತಿರಕ್ಕೆ ಹೋಗಿ ಅದನ್ನು ಮುಟ್ಟಲು ಒತ್ತುಕೊಂಡವರು ನಿಂತರಂತೆ. ಕೇಳ್ರಿ, ಇದು ಭಾಳ ಇಂಪಾರ್ಟೆಂಟ್ ಪಾಯಿಂಟ್. ಯೇಸು ಸ್ವಾಮಿ ಆ ಯೌವನಸ್ಥನ ತಾಯಿ ಹತ್ರ ಮಾತಾಡ್ತಾ ಇದ್ದಾನೆ. ಏನಂತ ಮಾತಾಡ್ತಿದ್ದಾನೆ? ಅಳಬೇಡಮ್ಮ, ಭಯಪಡಬೇಡಮ್ಮ, ನಾನು ಇದ್ದೀನಮ್ಮ ಅಂತ ಮಾತಾಡ್ತಿದ್ದಾನೆ. ವಾರ ದೇವರು ಕೂಡ ನಮ್ಮ ಹತ್ರ ಏನು ಮಾಡ್ತಾನೆ? ಹೇಳ್ರಿ, ಮಾತಾಡ್ತಾನೆ ಇಲ್ಲ? ಯಾವ ರೀತಿ ಮಾತಾಡ್ತಾನೆ? ತನ್ನ ವಾಕ್ಯದ ಮೂಲಕ ಮಾತಾಡ್ತಾನೆ, ಪ್ರಾರ್ಥನೆಯ ಮೂಲಕ ಆತನು ಮಾತಾಡ್ತಾನೆ, ಸೇವಕರ ಮೂಲಕ ಆತನು ಮಾತಾಡ್ತಾನೆ. ಇಲ್ಲ, ನೀನು ಆತ್ಮಭರಿತವಾಗಿ ಪ್ರಾರ್ಥಿಸಬೇಕಾದ್ರೆ, ಆತ್ಮಭರಿತವಾಗಿ ನೀನು ಆರಾಧಿಸಬೇಕಾದ್ರೆ ದೇವರೇ ನಿನ್ನೊಟ್ಟಿಗೆ ಮಾತಾಡ್ಬೋದು. ಇವಾಗ ದೇವರು ಮಾತಾಡ್ತಾ ಇದ್ದಾನೆ. ಹೇಳ್ರಿ, ನಮ್ಮ ದೇವರು ಮಾತಾಡುವ ದೇವರು. ಕಮಾನ್ ಹೇಳ್ರಿ, ಬಾಯ್ ತೆರೆದು ಹೇಳ್ರಿ 3 ಸರಿ, ನನ್ನ ಯೇಸು ಮಾತಾಡುವ ದೇವರು. ನನ್ನ ಯೇಸು ಮಾತಾಡುವ ದೇವರು. ಎಸ್, ಅವರ್ ಗಾಡ್ ಸ್ಪೀಕ್ಸ್. ನಮ್ಮ ದೇವರು ಮಾತಾಡ್ತಾನ್ರಿ. ಆದಿ ಕಾಂಡದಿಂದ ಪ್ರಕಟಣೆವರೆಗೆ ನೀವು ಹೋದ್ರಿ, ನಮ್ಮ ದೇವರು ಮಾತಾಡ್ತಾನೇ ಇದ್ದಾನೆ. ಆದಾಮ ಅವಳನ್ನು ಸೃಷ್ಟಿ ಮಾಡಿದ ದಿನ ಸಾಯಂಕಾಲ ಬಂದು ಮಾತಾಡ್ತಾ ಇದ್ದ. ಆದಾಮನನ್ನು ಕರೆದ, ಆದಾಮನ ಹತ್ರ ಮಾತಾಡ್ದ, ನೋಹನ ಹತ್ರ ಮಾತಾಡ್ದ, ಮೋಶೆ ಹತ್ರ ಮಾತಾಡ್ದ, ಈಸಾಕ ಯಾಕೋಬರ ಹತ್ರ ಮಾತಾಡ್ದ, ಯೋಸೇಫನ ಹತ್ರ ಕನಸಿನಲ್ಲಿ ಮಾತಾಡ್ದ. ಪ್ರಕಟಣೆಯಲ್ಲಿ ನೋಡ್ತೇವೆ, ಆತನು 7 ಸಭೆಗಳಲ್ಲಿ ಕೂಡ ಏನು ಮಾಡ್ತಾ ಇದ್ದಾನೆ? ಮಾತಾಡ್ತಾ ಇದ್ದಾನೆ. ಈ ದಿನ ಕೂಡ ಆತನು ತನ್ನ ಪವಿತ್ರಾತ್ಮರ ಮೂಲಕ ತನ್ನ ಸೇವಕರನ್ನು ಉಪಯೋಗಿಸಿ ಕೂಟಗಳಲ್ಲಿ, ಸಭೆಗಳಲ್ಲಿ, ಕಾನ್ಫರೆನ್ಸ್ಗಳಲ್ಲಿ ಆತನು ಮಾತಾಡ್ತಾ ಇದ್ದಾನೆ. ನಾನು ನೀನು ಆತನ ಪಾದ ಸನ್ನಿಧಾನದಲ್ಲಿ ಸೇರೋ ತನಕ ದೇವರು ನಮ್ಮೊಟ್ಟಿಗೆ ಮಾತಾಡ್ತಾನೇ ಇರ್ತಾನೆ ಪ್ರಿಯರೇ. ಇವಾಗ ಆ ಸ್ತ್ರೀ ಹತ್ರ ಮಾತಾಡ್ತಾ ಇದ್ದಾನೆ. ಆದರೂ ಕೂಡ ಈ ಶವವನ್ನು ಒತ್ತಿಕೊಂಡವ್ರು ಹೋಗ್ತಾನೇ ಇದ್ದಾರೆ. ಇದೇ ಪ್ರಾಬ್ಲಮ್. ಫಸ್ಟೇ ಚರ್ಚಿಗೆ ಬರ್ತೀನಿ ರೀ, ಹಂಗೇ ಇದ್ದಾನೆ ರೀ ನನ್ನ ಮಗ. ಫಸ್ಟೇ ಚರ್ಚಿಗೆ ಬರ್ತೀನಿ ರೀ, ನನ್ನ ಗಂಡ ಹಂಗೇ ಇದ್ದಾನೆ ರೀ. ವಾರ ವಾಕ್ಯ ಕೇಳ್ತಿದ್ದೀವಿ, ವಾರ ಪ್ರಾರ್ಥನೆ ಮಾಡ್ತಾಯಿದ್ದೀವಿ. ನಮ್ಮ ಪರಿಸ್ಥಿತಿಗಳು ಮಾತ್ರ ಏನಾಗ್ತಿದೆ? ಹೋಗ್ತಾನೇ ಐತೆ. ಹೇಳ್ರಿ, ಎಲ್ಲರೂ ಹೋಗ್ತಾನೇ ಐತೆ. ಪ್ರಿಯರೇ, ಒಂದು ಹೇಳ್ತೀನಿ ನಾನು. 4 ಜನ ಬರಮ್ಮ, ನೀವು ಬೇಗ ಬರ್ರಿ. ಬೇಗ ಬರ್ರಿ, ಯಾರನ್ನೊಬ್ಬರ. ಇವ್ರು 4 ಜನ ಒತ್ಕೊಂಡು ಹೋಗ್ತಾನೇ ಇದ್ದಾರೆ. ಬರ್ರಿ ಮೇಲೆ. ಆ ಕಡೆ ಇಬ್ಬರು, ಈ ಕಡೆ ಇಬ್ಬರು ಇಟ್ಕರಿ. ಈ ಕಡೆ ಬಾ. ಈ 4 ಜನ ಏನು ಮಾಡ್ತಿದ್ದಾರೆ? ಹೋಗ್ರಿ, ಮೆಲ್ಲಕ್ಕೆ ನಡ್ಕೊಂಡ್ರು ಹೋಗ್ತಾನೇ ಇದ್ದಾರೆ.
ಬಾಮ. ಏಸಪ್ಪ ಈ ತಾಯಿ ಹತ್ರ ಮಾತಾಡ್ತಾ ಇದ್ದಾನೆ. ಈಕೆ ದುಃಖದಲ್ಲಿದ್ದಾಳೆ. ಏಸಪ್ಪ ಮಾತಾಡ್ತಾ ಇದ್ದಾನೆ, ಅಮ್ಮ ಅಳಬೇಡ. ಇವ್ರೇನು ಮಾಡ್ತಾಯಿದ್ದಾರೆ? ನಿನ್ನ ಪರಿಸ್ಥಿತಿ ಕೂಡ ಹಿಂಗೆ, ನಿನ್ನ ಪರಿಸ್ಥಿತಿ ಕೂಡ ಏನೈತೆ? ನೀನು ಇವತ್ತು ಸ್ವಾಮಿಗೆ ಹೇಳು, ಏಸಪ್ಪ ನೀನು ನನ್ನ ಪರಿಸ್ಥಿತಿಯನ್ನು ಮುಟ್ಟಪ್ಪ ಸ್ವಾಮಿ. ಬೈಬಲ್ ಹೇಳ್ತದೆ, ಯೇಸು ಇಲ್ಲಿ ಮಾತಾಡೋದನ್ನು ನಿಲ್ಲಿಸಿ ಹೋಗಿ ಚಟ್ಟದ ಹತ್ತಿರಕ್ಕೆ ಹೋಗಿ ಅದನ್ನು ಮುಟ್ಟಿದ ಕೂಡಲೇ ಒತ್ತುಕೊಂಡವರು ನಿಂತರಂತೆ. ಅಲ್ಲಿವರೆಗೆ ಏನು ಮಾಡ್ತಿದ್ರಿ ಇವರು? ಯಾರು ನಿಲ್ಲಿಕ್ಕೆ ಸಾಧ್ಯ? ನಡೆಯೋರು ಮಾತ್ರ ನಿಲ್ಲಿಕ್ಕೆ ಸಾಧ್ಯ. ಯಾರು ನಿಲ್ಲಕ್ಕೆ ಸಾಧ್ಯ? ಕುಂತವ್ರು ಮಾತ್ರ. ನೀವೆಲ್ಲರೂ ಒಂದು ಸರಿ ಎದ್ದು ನಿಂತ್ಕೊಂಡು ಕೂತ್ಕೊಳ್ರಿ ನೋಡೋಣ. ಹಾಂ, ಎಲ್ಲರೂ ಚೆನ್ನಾಗಿ ಕೇಳ್ತಿದ್ರು ವಾಕ್ಯ ಮಾತಾಡ್ಕೊಂತ ಚೆನ್ನಾಗಿ ಟೈಮ್ ಪಾಸ್. ಹಂಗೆ ಕುಂದ್ರಿ ಇವಾಗ. ವೆರಿ ಗುಡ್. ಎದ್ದವರು ಕುಂದ್ರಕ್ಕೆ ಸಾಧ್ಯ, ಕುಂತವರು ಎದ್ದಳಕ್ಕೆ ಸಾಧ್ಯ. ಎಲ್ಲ ಹೇಳ್ರಿ, ಎದ್ದವರು ಕೂಡೋಕ್ಕೆ ಸಾಧ್ಯ, ಕುಂತವರು. ಇವಾಗ ಇವ್ರು ಏನು ಮಾಡ್ತಾಯಿದ್ದಾರೆ? ನಡೀತಾ ಇದ್ದಾರೆ. ಏಸಪ್ಪ ಹೋಗಿ ಯಾವಾಗ ಮುಟ್ಟಿದ್ನೋ ಇವ್ರು ನಿಂತ್ರಂತೆ. ಹೇಳ್ರಿ ಈಕೆ ಸ್ಥಿತಿ ಏನು ಗೊತ್ತಾ? ಸ್ವಂತ ಮಗ ಯೌವನಸ್ಥನ ಸತ್ತೋಗ್ಬಿಟ್ಟಾನೆ. ಈಕೆಯ ಪರಿಸ್ಥಿತಿ, ಜನ ಇರದೇ ನಮ್ಮನ್ನು ಸಮಾಧಿ ಮಾಡಲಿಕ್ಕೆ, ಜನ ಇರದೇ ನಮ್ಮ ಬಗ್ಗೆ ಮಾತಾಡೋಕ್ಕೆ, ಜನ ಇರದೇ ಯಾವಾಗಪ್ಪ ಇವನು ಹಾಳಾಗ್ತಾನೆ, ಯಾವಾಗಪ್ಪ ಇವನು ಹೋಗ್ತಾನೆ, ಯಾವಾಗಪ್ಪ ಇವ್ರನ್ನ ಫಸ್ಟ್ ಸಮಾಧಿ ಮಾಡಲಿ. ಸ್ವಲ್ಪ ಜನ ಇರ್ತಾರಲ್ಲ, ಸಮಾಧಿ ಕಾರ್ಯಕ್ರಮಗಳ ಸ್ವಲ್ಪ ಜನ ಇರ್ತಾರೆ. ಥೋಡ ಎತ್ತಡಿ ಬಿಸಿಲಾಗ್ತೆ, ಬಸ್ ಸಿಗಂಗಿಲ್ಲ, ಗಾಡಿ ಸಿಗಂಗಿಲ್ಲ. ಏನ್ರಿ ಅವಸರ ಸ್ವಲ್ಪ ಜನಕ್ಕೆ. ಅಂಥ ಅವಸರ ಇರೋರು ನೋಡಿದರೆ ಮಾತ್ರ ನನಗೆ ಬೇಡ ಕತೆ. ಇವ್ರು ಇರೋದೇ ಅಲ್ಲ, ನೀವಲ್ಲ, ಮತ್ತೆ ಜನ ಇರೋದೇ ಸಮಾಧಿ ಮಾಡೋಕ್ಕೆ, ಜನ ಇರೋದೇ ನಮ್ಮ ಬಗ್ಗೆ ಮಾತಾಡೋಕ್ಕೆ. ಟೆನ್ಷನ್ ತಗೋಬೇಡ್ರಿ. ಏನು ತಗೋಬೇಡ್ರಿ. ಫಸ್ಟೇ ನಾನು ಚರ್ಚಿಗೆ ಬಂದರು ನನ್ನ ಬಗ್ಗೆ ಮಾತಾಡ್ತಾರ್ರಿ ಅವರು. ನಾವು ಪ್ರೇಯರಿಗೆ ಬಂದರೂ ಮಾತಾಡ್ತಾರ್ರಿ. ನಾವು ಯೇಸು ಸ್ವಾಮಿ ನಂಬ್ಕೊಂಬಿಟ್ಟಿರಿ, ನಂಬ್ಕೊಳ್ಳಾರ್ದಿದ್ದಾಗ ಚೆನ್ನಾಗಿದ್ದೀರಿ, ನಂಬ್ಕೊಂಡ ಮೇಲೆ ನಮ್ಮ ಹತ್ರ ಮಾತಾಡ್ತಾನೆ ಇಲ್ಲ ರೀ. ನೋ ಪ್ರಾಬ್ಲಮ್, ಚಿಂತೆ ಮಾಡಬೇಡ. ಜನ ಇರೋದೇ ನಮ್ಮನ್ನು ಸಮಾಧಿ ಮಾಡಲಿಕ್ಕೆ, ಜನ ಇರೋದೇ ಮಾತಾಡೋಕ್ಕೆ, ಜನ ಇರೋದೇ ನಮ್ಮನ್ನು ಅನುಮಾನ ಪಡಲಿಕ್ಕೆ, ಜನ ಇರೋದೇ ನಮ್ಮನ್ನು ಕೆಳಗಾಗಲಿಕ್ಕೆ. ಭಯಪಡಬೇಡ. ನಿನ್ನ ಸ್ಥಿತಿಯನ್ನು ಸಾಕ್ಷಿಯಾಗಿ ಬದಲಾಯಿಸುವ ಯೇಸು ಇದ್ದಾನೆ. ಹಲ್ಲೆಲೂಯಾ. ಇವಾಗ ನಾವೇನು ಮಾಡಬೇಕು? ಇವಾಗ ಏಸಪ್ಪ ಮಾತಾಡ್ದ, ನಾವು ಉಲ್ಟಾ ಮಾಡಬೇಕಪ್ಪ. ನಾನು ನಿನ್ನ ಹತ್ರ ಮಾತಾಡ್ತೀನಪ್ಪ ಅಂದರೆ ಪ್ರಾರ್ಥನೆ ಜೀವಿತವನ್ನು ನಾವು ಕಟ್ಕೊಳ್ಬೇಕು. ಈ ಪ್ರಾರ್ಥನೆ ಜೀವಿತ ನಿನ್ನ ಪರಿಸ್ಥಿತಿಯನ್ನು ಏನು ಮಾಡ್ತದೆ? ನಿಂದಿರಿಸ್ತದೆ. ನಿನ್ನ ಪರಿಸ್ಥಿತಿಯನ್ನು ನಿನ್ನ ಸಾಕ್ಷಿಯಾಗಿ ಬದಲಾಯಿಸ್ತದೆ. ಹಲ್ಲೆಲೂಯಾ. ಹೇಳ್ರಿ. ಇಲ್ಲಿ ಯೇಸು ಇದ್ದ. ಯೇಸು ಹೋಗಿ ಆ ಒಂದು ಚಟ್ಟವನ್ನು ಮುಟ್ಟಿದ ಕೂಡಲೇ ಇವ್ರು ಏನಾದರೂ ನಿಂತು ಹೋದರು. ಇವತ್ತು ಯೇಸುವಿನ ಬಳಿಗೆ ಬರುವ ನೀನು ಒಂದು ವೇಳೆ ಯೇಸುವಿನೊಟ್ಟಿಗೆ ಸಂಬಂಧವನ್ನು ಹೊಂದಿ ಪ್ರಾರ್ಥನೆಯಲ್ಲಿ, ಆರಾಧನೆಯಲ್ಲಿ, ವಾಕ್ಯ ಧ್ಯಾನದಲ್ಲಿ, ಸಭೆಯ ಸಹವಾಸದಲ್ಲಿ ನೀನು ಬೆಳೆದ್ರೆ ನಿನ್ನ ಪರಿಸ್ಥಿತಿಯಾಗೇ ಇರೋದಿಲ್ಲ. ನಿನ್ನ ಪರಿಸ್ಥಿತಿ ನಿನ್ನ ಸಾಕ್ಷಿಯಾಗಿ ಬದಲಾಗ್ತದೆ. ನಂಬುವವರು ಮಾತ್ರ ಜೋರಾಗಿ ಚಪ್ಪಾಳೆ ತಟ್ಟಿ ಯೇಸುವಿನ ನಾಮಕ್ಕೆ ನಾವು ಮಹಿಮೆಯನ್ನು ಸಲ್ಲಿಸೋಣ. ಯೇಸುವೇ ನಮ್ಮ ಸ್ಥಿತಿಗಳನ್ನು ಸಾಕ್ಷಿಯಾಗಿ ಬದಲಾಯಿಸಪ್ಪ ದೇವರೇ. ಹಲ್ಲೆಲೂಯಾ. ಒಂದು ವೇಳೆ ನಾನು ನೀನು ಇರೋ ಸ್ಥಿತಿಯಲ್ಲೇ ಅದೇ ಸಾಲ, ಅದೇ ಕಣ್ಣೀರು, ಅದೇ ಜಗಳದಲ್ಲಿ ಸತ್ತರೆ ಯೇಸುವಿಗೆ ಮಹಿಮೆ ಬರ್ತದ? ಇವಾಗ ಹೇಳ್ರಿ, ಕಾನಾ ಊರಿನಲ್ಲಿ ಯಾರಿದ್ರು? ಕಾನಾ ಊರಿನ ಮದುವೆಯಲ್ಲಿ ಯಾರಿದ್ರು? ಯೇಸು ಸ್ವಾಮಿ ಇದ್ದ. ಅಲ್ಲಿ ದ್ರಾಕ್ಷಾರಸ ಖಾಲಿ ಆಗಿತ್ತು. ಒಂದು ವೇಳೆ ಯೇಸು ಸ್ವಾಮಿ ನೀರನ್ನು ದ್ರಾಕ್ಷಾರಸ ಮಾಡಿಲ್ಲ ಅಂದರೆ ಏನು ಯೇಸು ಸ್ವಾಮಿಯಪ್ಪ? ಅಲ್ಲಿ ಗಲಿಲಾಯದಾಗ ಅಂತೆಲ್ಲ ಅದ್ಭುತ ಮಾಡ್ತಾನಂತೆ. ಇದು ಎಲ್ಲಿ ನಡೀತೈತೆ ಗೊತ್ತಾ? ಇಲ್ಲಿ ಗಲಿಲಾಯದೆಲ್ಲ ನಡೀತಾ ಇದ್ದಿದ್ದು. ಗಲಿಲಾಯದಲ್ಲಿ ಏಸಪ್ಪ ಕುರುಡರಿಗೆ ಕಣ್ಣು ಕೊಟ್ಟಾನೆ, ಕಿವುಡರಿಗೆ ಕಿವಿ ಕೊಟ್ಟಾನೆ, ಕುಂಟರು ನಡೆಸಾನೆ, ಸತ್ತೋದರೆ ಎದ್ದಾರೆ. ಇವಾಗ ಈ ವಿಧವೆಯ ಸ್ಥಿತಿ ಯೇಸು ಬದಲಾಯಿಸದೆ ಹೋದರೆ ಈ ಪರಿಸ್ಥಿತಿಯಿಂದ ಯೇಸುವಿಗೆ ಮಹಿಮೆ ಬರ್ತದ? ಹೇಳ್ರಿ. ಇವಾಗ ಒಂದು ವೇಳೆ ನಿನಗಿರುವಂಥ ರೋಗದಲ್ಲಿ ನೀನು ಸತ್ತು ಹೋದರೆ ಯೇಸುವಿಗೆ ಮಹಿಮೆ ಬರ್ತದ? ನೀನಿರುವಂಥ ಸಾಲದಲ್ಲಿ, ನಿನಗಿರುವಂಥ ಅವಮಾನ, ಕಣ್ಣೀರಿನಲ್ಲಿ ನೀನು ಹಂಗೇ ಇದ್ದರೆ ಯೇಸುವಿಗೆ ಮಹಿಮೆ ಬರ್ತದ? ಇವತ್ತು ನೀನು ಪ್ರಾರ್ಥನೆ ಮಾಡಿ, ಏಸಪ್ಪ ನನ್ನ ಸ್ಥಿತಿಯಿಂದ
ನಿನಗೆ ಅಗೌರವ ಬರಬಾರ್ದಪ್ಪ ಸ್ವಾಮಿ. ನನ್ನ ಸ್ಥಿತಿಯಿಂದ ಕರ್ತನೆ ಸ್ವಾಮಿ ನಿನ್ನ ಗೌರವ ಕಡಿಮೆ ಆಗಬಾರ್ದಪ್ಪ ಸ್ವಾಮಿ. ನನ್ನ ಸ್ಥಿತಿ ನೋಡಿ ಜನ ನಿನ್ನನ್ನು ನಂಬಲಾರದೆ ಇರಬಾರ್ದಪ್ಪ ಸ್ವಾಮಿ. ನಾನು ಬೇಡ್ತೇನೆ, ನನ್ನ ಸ್ಥಿತಿಯನ್ನು ನನ್ನ ಸಾಕ್ಷಿಯಾಗಿ ಬದಲಾಯಿಸು. ಹಲ್ಲೆಲೂಯಾ, ಕಮಾನ್ ಹೇಳ್ರಿ ಹಲ್ಲೆಲೂಯಾ. ನಿನ್ನ ಸ್ಥಿತಿ ನಿನ್ನ ಸಾಕ್ಷಿಯಾಗಿ ಬದಲಾಗದಿದ್ದರೆ ನೀನು ದೇವರಿಗೆ ಮಹಿಮೆಕರವಾದ ಜೀವಿತ ಜೀವಿಸಲಿಕ್ಕೆ ಸಾಧ್ಯ ಇಲ್ಲ. ಯೇಸು ಏನು ಮಾಡ್ದ? ಈ ಸ್ಥಿತಿಯನ್ನು ಮುಟ್ಟಿದ ಕೂಡಲೇ ಬೈಬಲ್ ಹೇಳ್ತದೆ, ಸತ್ತೋದವನು ಕುಂತು ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ. ಹಲ್ಲೆಲೂಯಾ, ಆಮೆನ್. ನಿನ್ನ ವಿದ್ಯಾಭ್ಯಾಸದ ಸ್ಥಿತಿ ಬದಲಾಗಬೇಕು, ನಿನ್ನ ಕುಟುಂಬದ ಸ್ಥಿತಿ ಬದಲಾಗಬೇಕು, ನಿನ್ನ ವ್ಯಾಪಾರದ ಸ್ಥಿತಿ ಬದಲಾಗಬೇಕು, ನಿನ್ನ ವ್ಯಕ್ತಿಗತ ಜೀವಿತ ಬದಲಾಗಬೇಕು, ನಿನ್ನ ಆತ್ಮಿಕ ಜೀವಿತ ಬದಲಾಗಬೇಕು, ಜನರೊಟ್ಟಿಗೆ ನಿನಗಿರುವಂಥ ಸ್ಥಿತಿಗಳು ಬದಲಾಗಬೇಕು. ಬದಲಾದಾಗ ಮಾತ್ರ ನೀನು ದೇವರ ನಾಮ ಮಹಿಮೆಗಾಗಿ ಜೀವಿಸಲಿಕ್ಕೆ ಸಾಧ್ಯ. ಇಲ್ಲಾಂದರೆ ದೇವರ ನಾಮಕ್ಕೆ ಮಹಿಮೆ ಬರೋದಿಲ್ಲ ರೀ. ನಾವು ಈ ಲೋಕದಲ್ಲಿರೋದು ದೇವರನ್ನ ಅಗೌರವಪಡಿಸ್ಲಿಕ್ಕಾಗಲ್ಲ, ದೇವರ ನಾಮವನ್ನು ಮಹಿಮೆ ಪಡಿಸುವುದಕ್ಕಾಗಿ. ಈ ಒಂದು ಅನೇಕ ಜನರಿಗೆ ಜೊತೆಗಿದ್ದಾರೆ. ಅದಕ್ಕೆ ಬೈಬಲ್ ಹೇಳುತ್ತದೆ, ಮನುಷ್ಯರ ಸಹಾಯ ವ್ಯರ್ಥ, ದೇವರಿಂದ ನಾವು ಶೂರ ಕಾರ್ಯಗಳನ್ನು ಮಾಡುತ್ತೇವೆ. ನಾನು ಯಾವಾಗಲೂ ಹೇಳ್ತೇನೆ, ಮನುಷ್ಯರು ಸಹಾಯ ಮಾಡಿದರೆ ಆ ಮನುಷ್ಯರ ಸಹಾಯದಲ್ಲಿ ಸ್ವಾರ್ಥ ಇರ್ತದ್ರಿ. నేను వానికి ఇచ్చాను, నాకేమి ఇస్తాడు, ನಾನು ಅವನಿಗೆ ಕೊಟ್ಟು ನನಗೇನು ಕೊಡ್ತಾನೆ, ಮುಜೆ ಕ್ಯಾ ಮಿಲ್ತಾ, ಮುಜೆ ಕ್ಯಾ ಫೈದಾ ಹೋತಾ, ಲಾಭ. ಮನುಷ್ಯರ ಸಹಾಯ ಏನು ನೋಡ್ತದ್ರಿ? ಲಾಭ. ನಾನು ಹೇಳ್ತೇನೆ, ದೇವರ ಸಹಾಯದಲ್ಲಿ ಸ್ವಾರ್ಥ ಇಲ್ಲ. ದೇವರು ನಿನಗೆ ಸಹಾಯ ಮಾಡಿದರೆ ಲಾಭವನ್ನು ಎದುರು ನೋಡೋದಿಲ್ಲ. ಆತನ ಸಹಾಯ ನಿಸ್ವಾರ್ಥವಾದದ್ರಿ. ಯಾವ ಲಾಭ ದೇವರು ನಮ್ಮಿಂದ ಪಡೆಯೋದಿಲ್ಲ. ಆಮೇನ್. ಅದಕ್ಕೆ ಹೇಳಿ, ಯೇಸುವೆ ನನ್ನ ಸ್ಥಿತಿ ನನ್ನ ಸಾಕ್ಷಿಯಾಗಿ ಬದಲಾಗಲಿ. ಇವಾಗ ಮುಟ್ಟಿದ ಯೇಸು ಸ್ವಾಮಿ ಎಲ್ಲರ ಸೈಡ್ಗೆ ಹೋಗ್ಬಿಟ್ರು. ಹೋಗ್ರಮ್ಮ, ಎಲ್ಲರ ಸೈಡ್ ಹೋಗ್ಬಿಟ್ರಿ. ಯೇಸು ಯಾವಾಗ ಮುಟ್ತಾನೋ ಎಲ್ಲ ನೀನನ್ನು ಸಮಾಧಿ ಮಾಡೋರು ಕೂಡ ಸೈಡ್ಗೆ ಹೋಗ್ಬಿಡ್ತಾರೆ. ನಿನ್ನ ಬಗ್ಗೆ ಮಾತಾಡೋರು ಕೂಡ ನಾಶ ಆಗಿಬಿಡ್ತಾರೆ. ಭಯಪಡಬೇಡ, ಮುಯ್ಯಿ ತೀರಿಸೋದು ನನ್ನ ಕೆಲಸ ಅಂತ ಹೇಳ್ತಾನೆ ಯೇಸು ಸ್ವಾಮಿ. ಮುಯ್ಯಿ ತೀರಿಸೋದು ಯಾರ ಕೆಲಸ? ನೀನು ತೀರಿಸ್ಬೇಡ. ನನಗೆ ಅವ್ರು ಹಿಂಗೆ ಅಂದಾರ, ನಾನು ಹಂಗೆ ಹೇಳ್ತೀನಿ. ಎದಕ್ಕೆ ಮಾಡ್ತಿ? ಮುಯ್ಯಿ ತೀರಿಸೋದು ನಿನ್ನ ಕೆಲಸ ಅಲ್ಲ, ಮುಯ್ಯಿ ತೀರಿಸೋದು ದೇವರ ಕೆಲಸ. ನಿನ್ನ ಬಗ್ಗೆ ಜನ ಮಾತಾಡಲಿ ಬಿಡು, ಕೆಟ್ಟದ್ದು ಹೇಳ್ತಾರೆ ಹೇಳಲಿ ಬಿಡು. ದೇವ್ರಿಗೆ ಹೇಳಪ್ಪ, ನೀನು ನೋಡ್ಕೋಪ್ಪ ದೇವರೇ, ನೀನು ನೋಡ್ಕೋ. ಆತನು ಎಲ್ರೋಹಿ ನೋಡಿಕೊಳ್ತಾನೆ. ಆತನು ಮುಯ್ಯಿಗೆ ಮುಯ್ಯಿ ತೀರಿಸುವ ದೇವರು. ಹಲ್ಲೆಲೂಯಾ. ಎಲ್ಲರೂ ಹೋಗ್ಬಿಟ್ರಂತೆ. ಇವನು ಎದ್ದು ಕೂತ್ಕೊಂಡು ಮಾತಾಡಲಿಕ್ಕೆ ಪ್ರಾರಂಭಿಸಿದಂತೆ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ದೇವರು ನಮ್ಮ ಸ್ಥಿತಿಯನ್ನು ಸಾಕ್ಷಿಯಾಗಿ ಬದಲಾಯಿಸ್ತಾನೆ. ಹಲ್ಲೆಲೂಯಾ. ಒಂದು ವೇಳೆ ಈ ಮಗ ಹಂಗೇ ಹೋಗಿ ಸಮಾಧಿ ಮಾಡಲ್ಪಟ್ಟಿದ್ರೆ ಯೇಸು ಸ್ವಾಮಿ ಆ ಊರಿಗೆ ಹೋಗಿ ಏನೋ ಲಾಭ ಐತಾ? ಹೇಳ್ರಿ, ಏನು ಲಾಭ ಇದ್ದಿಲ್ಲ. ಯೇಸು ಮುಟ್ಟಿದ, ಆ ಹುಡುಗ ಎದ್ದು ಕೂತ್ಕೊಂಡು ಮಾತಾಡಲಿಕ್ಕೆ ಪ್ರಾರಂಭಿಸಿದ. ಬೈಬಲ್ ಹೇಳ್ತದೆ, ಯೇಸು ಆ ಮಗನನ್ನು ತೆಗೆದುಕೊಂಡು ಅವರ ತಾಯಿಗೆ ಕೊಟ್ಟನು. ಹಲ್ಲೆಲೂಯಾ. ನೋಡ್ರಿ ಏನು ಮಾಡ್ತದೆ, 15ನೇ ವಚನ. ಯವನಸ್ಥನೇ ಏಳು ಎಂದು ನಿನಗೆ ಹೇಳುತ್ತೇನೆ ಅಂದನು. ಅನ್ನುತ್ತಲೇ ಸತ್ತಿದ್ದವನು ಎದ್ದು ಕೂತ್ಕೊಂಡು ಮಾತಾಡೋದಕ್ಕೆ ತೊಡಗಿದನು. ಯೇಸು ಅವನನ್ನು ಅವನ ತಾಯಿಗೆ ಕೊಟ್ಟನು. ಎಲ್ಲ ಹೇಳ್ರಿ, ಯೇಸು ಅವನನ್ನು ಅವನ ತಾಯಿಗೆ ಕೊಟ್ಟನು. ನಾನೊಂದು ಪ್ರವಾದನಾತ್ಮಕವಾಗಿ ಹೇಳ್ತೇನೆ, ನೀನು ನಿನ್ನ ಜೀವಿತದಲ್ಲಿ ಏನನ್ನು ಕಳೆದುಕೊಂಡಿದೆಯೋ ಯೇಸು ತಿರುಗಿ ಅದನ್ನು ಸಂಪಾದಿಸಿ ನಿನ್ನ ಕೈಗೆ ಕೊಡುವ ದೇವರಾಗಿದ್ದಾನೆ ಯೇಸುವಿನ ನಾಮದಲ್ಲಿ. Whatever you may lost, I will prophesy in the name of Jesus, you will recollect everything you lost. ನೀನೇನನ್ನು ಕಳೆದುಕೊಂಡಿದೆಯೋ ಯೇಸು ನಿನಗೆ ತಿರುಗಿ ಕೊಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಬೈಬಲ್ ಹೇಳ್ತಿದೆ, ನೀನು ಹೊಂದಿದ ಅವಮಾನಕ್ಕೆ ಆತನು 2ರಷ್ಟು ನಿನ್ನನ್ನು ಮಾನದಿಂದ ತುಂಬಿಸ್ತಾನೆ. ಈ ತಾಯಿ ಕಳೆದುಕೊಂಡದ ಮಗನನ್ನು ಮತ್ತೆ ತಿರುಗಿ ಆಕೆ ಕೈಗೆ ಕೊಟ್ಟನು. ಪ್ರಿಯರೇ, ಈ ದಿನ ನೀನು ಪ್ರಾರ್ಥಿಸು, ದೇವರೇ ನಾನು ಭಾಳ ಕಳ್ಕೊಂಡಿನಪ್ಪ, ಹೇಳೋಕ್ಕಾಗೋದಿಲ್ಲ, ನಾನು ಭಾಳ ಕಳ್ಕೊಂಡಿನಿ. ಸ್ವಲ್ಪ ಜನ ಸಮಾಧಾನ ಕಳ್ಕೊಂಡಿರ್ಬೋದು, ಸ್ವಲ್ಪ ಜನ ಸಂಬಂಧಗಳನ್ನು ಕಳ್ಕೊಂಡಿರ್ಬೋದು, ಸ್ವಲ್ಪ ಜನ ಆನಂದವನ್ನು ಕಳ್ಕೊಂಡಿರ್ಬೋದು, ಸ್ವಲ್ಪ ಜನ ಕುಟುಂಬದಲ್ಲಿ ಈ ಐಕ್ಯತೆಯನ್ನು ಕಳ್ಕೊಂಡಿರ್ಬೋದು, ಹಣವನ್ನು ಕಳ್ಕೊಂಡಿರ್ಬೋದು. ನಾವು
ಪ್ರೇರೆ ಈ ದಿನ ಪ್ರಾರ್ಥಿಸಿರಿ, ದೇವರೇ ಆ ಒಂದು ವಿಧವೆಗೆ ಯಾವ ರೀತಿ ಕಳೆದುಕೊಂಡ ತನ್ನ ಮಗನನ್ನು ನೀನು ವಾಪಸ್ ಕೊಟ್ಟೆಯೋ, ನಾನು ಕಳೆದುಕೊಂಡದನ್ನು ದಯಮಾಡಿ ನೀನು ನನಗೆ ವಾಪಸ್ ಕೊಡಪ್ಪ. ಈ ಏಪ್ರಿಲ್ ತಿಂಗಳು ನಾವೊಂದು ಪ್ರವಾದನಾತ್ಮಕವಾಗಿ ಈ ಮಾತನ್ನು ಹೊಂದಿಕೊಳ್ಳೋಣ. ನಾವು ಏನನ್ನು ಕಳೆದುಕೊಂಡಿದ್ದೇವೋ ದೇವರು ಅದನ್ನು ತಿರುಗಿ ನಮಗೆ ಕೊಡುವ ದೇವರಾಗಿದ್ದಾನೆ. ನಂಬೋರು ಮಾತ್ರ ಜೋರಾಗಿ ಚಪ್ಪಳೆ ತಟ್ಟಿ, ಯೇಸುವೆ ನಾನು ಈ ಮಾತನ್ನು ಹೊಂದಿಕೊಳ್ಳುತ್ತೇನೆ, ಐ ರಿಸೀವ್ ಇಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್ ಓ ಲಾರ್ಡ್. ಆಮೆನ್. ಆ ಮಗನನ್ನು ದೇವರು ವಾಪಸ್ ಕೊಟ್ಟಂತೆ. ಆಮೆನ್. ಆವಾಗ ಏನಾಯ್ತು ಗೊತ್ತಾ ಪ್ರಿಯರೇ, ನೋಡ್ರಿ ಬೈಬಲ್ ಹೇಳುತ್ತದೆ 16ನೇ ವಚನ, ಎಲ್ಲರೂ ಭಯ ಹಿಡಿದವರಾಗಿ ಮಹಾಪ್ರವಾದಿಯು ನಮ್ಮಲ್ಲಿ ಎದ್ದಿದ್ದಾನೆ, ದೇವರು ತನ್ನ ಜನರಿಗೆ ದರ್ಶನವನ್ನು ಅನುಗ್ರಹಿಸಿದ್ದಾನೆ ಎಂದು ದೇವರನ್ನು ಕೊಂಡಾಡುವವರಾದರು. ಎಲ್ಲರೂ ದೇವರನ್ನು ಕೊಂಡಾಡುವವರಾದರು. ಇನ್ ಇಂಗ್ಲಿಷ್ ಇಟ್ ಸೇಸ್ ದೇ ಗ್ಲೋರಿಫೈಡ್ ಗಾಡ್. ಆಮೇನ್. ನಾನು ದೇವರಿಗೆ ಯಾವಾಗಲೂ ಪ್ರಾರ್ಥನೆ ಮಾಡ್ತೀನಿ, ಅಪ್ಪ ನೀ ನನ್ನನ್ನು ಉಪಯೋಗಿಸಪ್ಪ. ಒಂದು ವೇಳೆ ನೀ ನನ್ನನ್ನು ಉಪಯೋಗಿಸಿದರೆ ಅದರಿಂದ ಬರುವ ಮಹಿಮೆ ನಾನು ತಗೊಳೋದಿಲ್ಲಪ್ಪ, ಎಲ್ಲ ಮಹಿಮೆ ನಾನು ನಿನಗೆ ಕೊಡ್ತೇನಪ್ಪ, ಎಲ್ಲ ಮಹಿಮೆ. ದೇವರೇ ನೀ ನನ್ನನ್ನು ಉಪಯೋಗಿಸಪ್ಪ, ನೀ ನನ್ನನ್ನು ಆಶೀರ್ವದಿಸು, ನೀ ನನ್ನನ್ನು ಅಭಿವೃದ್ಧಿಪಡಿಸು ದೇವರೇ. ಅದರಿಂದ ಬರುವ ಎಲ್ಲ ಮಹಿಮೆ ಯಾರಿಗೆ ಕೊಡ್ತೇನಪ್ಪ? ನಿನಗೆ. ನೀನು ಇವತ್ತೊಂದು ಪ್ರಮಾಣ ಮಾಡು, ಅಪ್ಪ ನನಗೆ ಎಕ್ಸಾಮಲ್ಲಿ ಒಳ್ಳೆ ಮಾರ್ಕ್ಸ್ ಕೊಡಪ್ಪ. ದೇವರೇ ನಾನು ಪ್ರಾರಂಭ ಮಾಡಿದ ಮನೆಯನ್ನು ಸಂಪೂರ್ಣಗೊಳಿಸಪ್ಪ, ನಾನು ಹಾಕಿದ ಯೋಜನೆ ನೀನು ಸಫಲಪಡಿಸಪ್ಪ ದೇವರೇ. ಅದರ ಮೂಲಕ ಬರುವ ಎಲ್ಲ ಮಹಿಮೆ ನಾನು ನಿನಗೆ ಕೊಡುತ್ತೇನೆ. ಹಲ್ಲೆಲೂಯಾ. ಪ್ರೇರಣೆ ನಾವೆಂಥ ಜನರಾಗಿರ್ಬೇಕಂದ್ರೆ ದೇವರನ್ನು ಮಹಿಮೆ ಪಡಿಸುವ ಜನರು. ಇನ್ ಎವ್ರಿಥಿಂಗ್ ಯು ಶುಡ್ ಗ್ಲೋರಿಫೈ ಗಾಡ್. ಎಲ್ಲದರಲ್ಲಿ, అన్ని పరిస్థితిలో, అన్ని సమయంలో నీవు దేవుని మహిమపరిచే బిడ్డగా ఉండాలి. ನೋಡ್ರಿ, ನನ್ನ ಮಗ ನನ್ನ ಹೆಸರನ್ನು ಅವನು ಒಳ್ಳೆಯದಾಗಿ ಮಾಡೋದು ಅನ್ಕೊಳ್ರಿ, ತಂದೆಗೆ ಏನಾಗ್ತದೆ ರೀ? ಕಮಾನ್ ಹೇಳ್ರಿ, ಹೇಳ್ರಿ, ಸಂತೋಷ ರೀ. ನನ್ನ ಪ್ರಶ್ನೆ, ಎಷ್ಟು ಜನ ಇಲ್ಲಿರುವಂಥ ನಾವು ಯೇಸುವಿನ ಮುಖದ ಮೇಲೆ ಆ ನಗುವನ್ನು ತರ್ತಾ ಇದ್ದೇವೆ? ಯೇಸುವಿನ ಮೇಲೆ ನಿನ್ನ ಕುರಿತಾಗಿ ಆತನು ನಿನ್ನ ನೋಡಿದಾಗ ನಗ್ತಾನ? ಆರ್ ಯು ಬ್ರಿಂಗಿಂಗ್ ಸ್ಮೈಲ್ ಆನ್ ಜೀಸಸ್ ಫೇಸ್? ನಿನ್ನ ನಿಮಿತ್ತ, ಇಲ್ಲ ನನ್ನ ನಿಮಿತ್ತ, ಇಲ್ಲ ನನ್ನ ಸೇವೆ ನಿಮಿತ್ತ, ನಿಮ್ಮ ಸೇವೆ ನಿಮಿತ್ತ ಯೇಸುವಿನ ಮುಖದ ಮೇಲೆ ನಾವು ನಗುವನ್ನು ತರ್ತಾ ಇದ್ದೇವಾ? ಆರ್ ವಿ ರಿಯಲಿ ಗ್ಲೋರಿಫೈಯಿಂಗ್ ಗಾಡ್? ನಾವು ನಿಜವಾಗಲೂ ದೇವರನ್ನು ಮಹಿಮೆ ಪಡಿಸ್ತಾ ಇದ್ದೇವಾ? ಇವತ್ತು ಹೇಳು, ದೇವಾ ನನ್ನ ಸ್ಥಿತಿಯನ್ನು ಸಾಕ್ಷಿಯಾಗಿ ಬದಲಾಯಿಸಪ್ಪ, ನಾನು ನಿನ್ನನ್ನು ಮಹಿಮೆ ಪಡಿಸ್ತೇನೆ. ಐ ವಿಲ್ ಲೀವ್ ಫಾರ್ ಯುವರ್ ಗ್ಲೋರಿ. ಪ್ರಿಯರೇ, ನಾನು ಒಂದು ಪ್ರಮಾಣ ದೇವ್ರ ಮುಂದೆ ಮಾಡಿ, ನಾನು ಸೇವೆ ಬರೋಕ್ಕಿಂತ ಮುಂಚೆಗೆ ದೇವ್ರಿಗೆ, ದೇವರೇ ನಾನು ಡೈರಿಯಲ್ಲಿ ಬರೆದಿಟ್ಟಿನಿ ಪ್ರಿಯರೇ, ಹಳೇ ಡೈರಿ ಇವತ್ತಿಗೈತೆ, ಒಂದು ಲೈನ್ ಬರ್ದೀನಿ, ದೇವರೇ ನೀ ನನ್ನನ್ನು ಉಪಯೋಗ ಮಾಡಪ್ಪ, ಎಲ್ಲ ಮಹಿಮೆ ನಾನು ನಿನಗೆ ಕೊಡ್ತೀನಪ್ಪ ಸ್ವಾಮಿ, ಎಲ್ಲ ಮಹಿಮೆ ನನಗೇನು ಬೇಡಪ್ಪ ಮಹಿಮೆ. ಒಂದು ವೇಳೆ ಜನ ನನ್ನನ್ನು ಮಹಿಮೆ ಪಡಿಸಿದ್ರು, ಆ ಮಹಿಮೆ ನಿನಗೆ ಕೊಡ್ತೀನಪ್ಪ ದೇವರೇ. ಇಫ್ ಯು ಲೀವ್ ಎ ಲೈಫ್ ಆಫ್ ಗ್ಲೋರಿಫೈಯಿಂಗ್ ಜೀಸಸ್, ಹಿ ವಿಲ್ ಟೇಕ್ ಅಸ್ ಟು ಹೈಯರ್ ಲೆವೆಲ್ಸ್. ಒಂದು ವೇಳೆ ದೇವರನ್ನು ಮಹಿಮೆ ಪಡಿಸುವ ಜೀವಿತ ನೀನು ಜೀವಿಸಿದರೆ ದೇವರು ನಿನ್ನನ್ನು ಉನ್ನತಕ್ಕೆ ಕರೆದುಕೊಂಡು ಹೋಗ್ತಾನೆ. ದ ಸೀಕ್ರೆಟ್ ಆಫ್ ಜಾನ್ ದ ಬ್ಯಾಪ್ಟಿಸ್ಟ್, ಆತನು ಹೇಳ್ತಾನೆ, ಆತನು ಹೆಚ್ಚಿಸಲ್ಪಡಬೇಕು, ನಾನು ತಗ್ಗಿಸಲ್ಪಡಬೇಕು. ಈ ಶುಡ್ ಎಕ್ಸಾಲ್ಟ್, ಐ ಶುಡ್ ಡಿಕ್ರೀಸ್. ಯೇಸು ಸ್ವಾಮಿ ಸ್ನಾನಿಕನಾದ ಯೋಹಾನನ ಕುರಿತು ಸಾಕ್ಷಿ ಹೇಳ್ತಾನೆ. ಯಾರು ಹೇಳ್ತಿದ್ರೆ? ಏಸಪ್ಪ. ಸ್ನಾನಿಕನಾದ ಯೋಹಾನನಂತೆ ಯಾರು ಇಲ್ಲ ಅಂತ ಹೇಳ್ತಾನೆ. ಸೀಕ್ರೆಟ್ ಆಫ್ ಜಾನ್ ದ ಬ್ಯಾಪ್ಟಿಸ್ಟ್, ಈ ವಾಸ್ ಎಕ್ಸಾಲ್ಟಿಂಗ್ ಗಾಡ್. ಆತನು ದೇವರನ್ನು ಹೆಚ್ಚಿಸ್ತಾ ಇದ್ದನು, ಮಹಿಮೆ ಪಡಿಸ್ತಾ ಇದ್ದನು. ಪ್ರಿಯರೇ, ಇಲ್ಲಿ ಕೂಡ ಯಾರ ನಾಮ ಮಹಿಮೆ ಹೊಂದಿತ್ರಿ? ಎಲ್ಲ ಜನರು ದೇವರನ್ನು ಕೊಂಡಾಡಿದ್ರಂತೆ, ಎಲ್ಲ ಜನರು. ಆಮೇಲೆ ನಾವು ಹಾಡಾಡ್ತೀವಲ್ಲ, ನನ್ನ ನಡೆಯಿಂದಾಗಲಿ ನನ್ನ ನುಡಿಯಿಂದಾಗಲಿ ನಿನ್ನ ನಾಮ ಒಂದೇ ಮಹಿಮೆ ಹೊಂದಲಿ ಅಪ್ಪ. ಲೆಟ್ ಯುವರ್ ನೇಮ್ ಅಲೋನ್ ಬಿ ಗ್ಲೋರಿಫೈಡ್. ಯಾಕೆ? ಈ ಉಸಿರು ನಿಂದಪ್ಪ, ಈ ಜೀವ ನಿಂದಪ್ಪ ಸ್ವಾಮಿ, ಈ ಸ್ವರ ನಿಂದು, ನನ್ನ ಹತ್ರ ಇರೋದೆಲ್ಲ ನಿಂದೆ ಅಪ್ಪ. ನನಗಿರುವುದರ ಮೂಲಕ ನಿನ್ನ ನಾಮ ಮಹಿಮೆ ಹೊಂದಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನನ್ನು ಮಹಿಮೆ ಪಡಿಸೋರು ಬೇಕ್ರಿ. ಇವತ್ತು ಹೇಳಿ ಯೇಸುವಿಗೆ, ಅಪ್ಪ
ನನಗೊಂದು ಅವಕಾಶ ಕೊಡಪ್ಪ, ನನ್ನ ಸಾಕ್ಷಿಯನ್ನು ಕರ್ತನೆ, ನನ್ನ ಸ್ಥಿತಿಯನ್ನು ಸಾಕ್ಷಿಯಾಗಿ ಬದಲಾಯಿಸಪ್ಪ. ನಾನು ನಿನ್ನ ನಾಮ ಮಹಿಮೆಗಾಗಿ ಜೀವಿಸ್ತೇನೆ. ಐ ವಿಲ್ ಲೀವ್ ಫಾರ್ ಯುವರ್ ಗ್ಲೋರಿ ಲಾರ್ಡ್. ನಾನು ನಿನ್ನ ನಾಮ ಮಹಿಮೆಗೋಸ್ಕರ. ದೇವರೇ, ನನ್ನ ಗರ್ಭಫಲವನ್ನು ಮುಟ್ಟು. ಅನ್ನೇಳಿ ಹೇಳಿದಪ್ಪ, ನನಗೊಂದು ಮಗು ಕೊಡಪ್ಪ, ಆ ಮಗುವನ್ನು ನಾನು ನಿನಗೆ ಕೊಡ್ತೇನಪ್ಪ. ದಟ್ ಮೀನ್ಸ್ ಐ ವಿಲ್ ಆನರ್ ಯು, ಐ ವಿಲ್ ಗ್ಲೋರಿಫೈ ಯು. ಆಮೆನ್. ಸಂಸೋನನ ಲಾಸ್ಟ್ ಮಿನಿಟ್ ಆಫ್ ಹಿಸ್ ಲೈಫ್ ಆತ ಹೇಳ್ದ, ಅಪ್ಪ ಒನ್ ಮೋರ್ ಚಾನ್ಸ್ ಅಪ್ಪ, ಇನ್ನೊಂದು ಅವಕಾಶ ಕೊಡಪ್ಪ ದೇವರೇ. ಇಲ್ಲಿರುವಂಥ ಎಲ್ಲ ಫಿಲಿಸ್ಟರನ್ನು ನಾನು ಸಾಯಿಸ್ತೇನಪ್ಪ, ಅದರ ಮೂಲಕ ನೀನೇ ದೇವರಂತೇಳಿ ಗೊತ್ತಾಗ್ತದೆ. ಇವತ್ತು ನೀನು ಹೇಳು, ದೇವರೇ ನನಗೊಂದು ಅವಕಾಶ ಕೊಡಪ್ಪ, ನನ್ನ ಸ್ಥಿತಿಯನ್ನು ಸಾಕ್ಷಿಯಾಗಿ ಬದಲಾಯಿಸು, ನನ್ನ ಬಂಜೆತನವನ್ನು ಕರ್ತನೆ ಫಲಭರಿತವಾಗಿ ಬದಲಾಯಿಸಪ್ಪ, ನನ್ನನ್ನು ಸಾಲ ಕೊಡುವವನಾಗಿ ಮಾಡು. ನಾನು ನಿನ್ನ ನಾಮವನ್ನು ಮಹಿಮೆ ಪಡಿಸ್ತೇನೆ. ಹಲ್ಲೆಲೂಯಾ. ಅಂಥ ಜನ ಬೇಕ್ರಿ, ಅಂಥ ಸೇವಕರು ಬೇಕು, ಅಂಥ ವಿಶ್ವಾಸಿಗಳು ಬೇಕು, ಅಂಥ ಶಿಷ್ಯರು ಬೇಕು. ಈ ದಿನ ಆತನ ನಾಮವನ್ನು ಮಹಿಮೆ ಪಡಿಸುವವರು. ಆಮೆನ್. ಅದಾದಮೇಲೆ ಬೈಬಲ್ ಹೇಳುತ್ತದೆ 17ನೇ ವಚನ, ಈ ವಾರ್ತೆಯು, ಇಂಗ್ಲೀಷಲ್ಲಿ ಹಾಕಪ್ಪ, ಈ ವಾರ್ತೆಯು ಯೂದಾಯದಲ್ಲಿಯೂ ಸುತ್ತಲಿರುವ ಎಲ್ಲ ಪ್ರಾಂತ್ಯಗಳಲ್ಲಿಯೂ ಹಬ್ಬಿತು. ಹಲ್ಲೆಲೂಯಾ. ದ ನ್ಯೂಸ್ ಅಬೌಟ್ ಜೀಸಸ್. ಎಲ್ಲರಿ, ಯೇಸುವಿನ ಕುರಿತಾದ ವಾರ್ತೆ. ಹೇಳ್ರಿ ವಾರ್ತೆ. ಹೇಳ್ರಿ ವಾರ್ತೆ. ನ್ಯೂಸ್ ಎಷ್ಟು ಜನ ನೋಡ್ತೀರಿ? 1 2 3 4 5 6 7 8. ವೆರಿ ಗುಡ್. ನ್ಯೂಸ್ ನೋಡ್ರಿ, ಒಳ್ಳೇದು, ಅದೇನು ಪಾಪ ಅಲ್ಲ. ನೀವೆಲ್ಲ ಸೀರಿಯಲ್ ನೋಡ್ತೀರಲ್ಲ, ಒಳ್ಳೇದು ಬಿಡ್ರಿ. ಬೈಬಲ್ ಹೇಳ್ತದೆ ನ್ಯೂಸ್ ಅಬೌಟ್ ಜೀಸಸ್, ಯೇಸುವಿನ ಕುರಿತಾದಂಥ ವಾರ್ತೆ. ನಾನು ನಿಮ್ಮಲ್ಲಿರುವಂಥ ಎಲ್ಲರಿಗೊಂದು ವಿನಂತಿ ಮಾಡ್ತೇನೆ ಪ್ರಿಯರೇ, ಎಷ್ಟು ಸಾಧ್ಯನೋ ಅಷ್ಟು ಯೇಸು ಸ್ವಾಮಿ ಬಗ್ಗೆ ಮಾತಾಡ್ರಿ. ಮೇಕ್ ಎ ಹ್ಯಾಬಿಟ್ ಸ್ಪೀಕಿಂಗ್ ಅಬೌಟ್ ಜೀಸಸ್. ನಿಮ್ಮ ಕುಟುಂಬದವ್ರ ಹತ್ರ, ನಿನ್ನ ಗಂಡನ ಹತ್ರ, ನಿನ್ನ ಹೆಂಡತಿ ಹತ್ರ, ನಿನ್ನ ಮಕ್ಕಳ ಹತ್ರ, ನೀನು ಯಾರ ಹತ್ರ ಹೋಗ್ತಾ ಅವ್ರ ಹತ್ರ ಯೇಸುವಿನ ಬಗ್ಗೆ ಮಾತಾಡು. ನಾನು ಹೇಳ್ತೇನೆ, ಯೇಸುವಿನ ಕುರಿತಾದಂಥ ಮಾತುಗಳು ನಮ್ಮ ಜೀವಿತವನ್ನು ಪರಿವರ್ತಿಸ್ತದೆ. ವೆನ್ ಯು ಸ್ಪೀಕ್ ಅಬೌಟ್ ಜೀಸಸ್, ಎಂಟೈರ್ ಸಿಚುವೇಶನ್ ವಿಲ್ ಚೇಂಜ್. ಎಲ್ಲ ಪರಿಸ್ಥಿತಿಗಳು ಬದಲಾಗ್ತದ್ರಿ. ಇಲ್ಲಿ ಯಾರ ಕುರಿತು ಹೋಯ್ತಂತ್ರಿ ನ್ಯೂಸು? ಹೇಳ್ರಿ ಯಾರ ಬಗ್ಗೆ? ನಿನ್ನ ಆಸೆ, ದೇವರೇ ನಾನು ನಿನ್ನನ್ನು ಪ್ರಖ್ಯಾತಿಗೊಳಿಸ್ಬೇಕಪ್ಪ, ನಾನು ಪ್ರಖ್ಯಾತಿ ಆಗಬಾರ್ದು. ಲಾರ್ಡ್, ಐ ಶುಡ್ ಮೇಕ್ ಯು ಫೇಮಸ್. ನಾನು ಫೇಮಸ್ ಆಗಬಾರ್ದಪ್ಪ. ಇಲ್ಲಿ ಹೋಗಿದ್ದು ಯೇಸುವಿನ ಕುರಿತಾದಂಥ ನ್ಯೂಸ್. ಅಂದರೆ ನ್ಯೂಸ್ ಅಂದರೆ ಅರ್ಥ ಏನು? NEWS, ನಾರ್ತ್, ಈಸ್ಟ್, ವೆಸ್ಟ್, ಸೌತ್. ಅಂದರೆ ಎಲ್ಲ 4 ದಿಕ್ಕುಗಳಲ್ಲಿ ಕೂಡ ಯಾರ ಬಗ್ಗೆ ಹೋಯ್ತಂತೆ ಸುವಾರ್ತೆ? ಯಾರ ಬಗ್ಗೆ ಹೋಯ್ತಂತೆ ನ್ಯೂಸು? ಹೇಳ್ರಿ. ನಾನು ಹೇಳ್ತೇನೆ, ನಿನ್ನ ಜೀವಿತದ ಮೂಲಕ ಕೂಡ ಯೇಸುವಿನ ನ್ಯೂಸ್ ಹೋಗಬೇಕು, ಯೇಸುವಿನ ಕುರಿತಾದ ಸಾಕ್ಷಿ ಹೋಗಬೇಕು. ಅವಾಗ ಯಾರು ಫೇಮಸ್ ಆಗ್ತಾರ್ರಿ? ಹೇಳ್ರಿ. ನ್ಯೂಸಲ್ಲಿ ಬರೋರೆಲ್ಲ ಏನಾಗ್ಬಿಡ್ತಾರೆ ಹೇಳ್ರಿ? ಫೇಮಸ್ ಆಗ್ತಾರೆ. ಇವಾಗ ರೀಲಲ್ಲಿ ಬರೋರು ಕೂಡ ಫೇಮಸ್ ಆಗ್ತಾರೆ, ಹೌದಲ್ಲ? ಸೋಷಿಯಲ್ ಮೀಡಿಯಾ ಏನು ಮಾಡ್ತಾಯಿದೆ? ಫೇಮಸ್ ಮಾಡ್ತಾಯಿದೆ ಎಲ್ಲರನ್ನ. ನನ್ನ ಪ್ರಶ್ನೆ, ನಾವು ಎಷ್ಟು ಏಸಪ್ಪನನ್ನು ಫೇಮಸ್ ಮಾಡ್ತಾಯಿದ್ದೀವಿ? ನನ್ನ ಸೇವೆ ಎಷ್ಟು ಏಸಪ್ಪನನ್ನು ಫೇಮಸ್ ಮಾಡ್ತೈತೆ? ಆಮೇಲೆ ನನ್ನ ಆತ್ಮಿಕ ಜೀವಿತ ಎಷ್ಟು ಏಸಪ್ಪನನ್ನು ಫೇಮಸ್ ಮಾಡ್ತೈತೆ? ನನ್ನ ಗುರಿ ಏಸಪ್ಪನನ್ನು ಫೇಮಸ್ ಮಾಡೋದು. ನನ್ನ ಸಭೆ, ನಮ್ಮ ಮಾಡುವಂಥ ಸೇವೆ ಏಸಪ್ಪನನ್ನು ಪ್ರಖ್ಯಾತಿ ಪಡಿಸ್ಬೇಕ್ರಿ. ಹಲ್ಲೆಲೂಯಾ. ಯಾರ ಕುರಿತಾದ ನ್ಯೂಸು? ನನ್ನ ಬಗ್ಗೆ ಬೇಡಪ್ಪ. ನಮ್ಮಲ್ಲಿ ಕೂಡ ಸ್ವಲ್ಪ ಜನ ಬರೀ ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡ್ತೀವಿ. ಸ್ಟಾಪ್ ಮಾಡ್ಬೇಕು. ನಾವು ಏಸಪ್ಪ ಬಗ್ಗೆ ಮಾತಾಡಬೇಕು. ಅವರು ಚೆನ್ನಾಗಿದ್ದಾರೆ ಪಾಸ್ಟ್ರೆ, ಅವ್ರು ಹಿಂಗೆ ಇದ್ದಾರೆ. ಏಸಪ್ಪ ಬಗ್ಗೆ ಮಾತಾಡ್ರಿ. ನಾವು ಯಾರನ್ನ ಫೇಮಸ್ ಮಾಡೋಕ್ಕಿಲ್ಲ. ನಾವಿಲ್ಲಿರೋದೇ ಬರೀ ಏಸಪ್ಪನನ್ನು ಫೇಮಸ್ ಮಾಡೋಕ್ಕೆ. ನೀನು ಆತನನ್ನು ಫೇಮಸ್ ಮಾಡು, ಆತ ನಿನ್ನನ್ನು ಫೇಮಸ್ ಮಾಡ್ತಾನೆ. ಹೇಳ್ರಿ. ನೀನು ಆತನನ್ನು ಫೇಮಸ್ ಮಾಡು, ಆತ ನಿನ್ನನ್ನು ಫೇಮಸ್ ಮಾಡ್ತಾನೆ.
ದಾನಿಯೇಲ್ ಯಾರನ್ನ ಫೇಮಸ್ ಮಾಡ್ದ? ತನ್ನ ದೇವರನ್ನು ಫೇಮಸ್ ಮಾಡ್ದ ರೀ. ಶದ್ರಕ್, ಮೇಷಕ್, ಅಬೇದ್ನೆಗೋ ಯಾರನ್ನ ಫೇಮಸ್ ಮಾಡಿದರು? ತಮ್ಮ ದೇವರನ್ನು ಫೇಮಸ್ ಮಾಡಿದರು. ಅದಕ್ಕೆ ಇಡೀ ದೇಶಕ್ಕೆಲ್ಲ ಯೇಸುವಿನ ಫೇಮು ಹರಡಿತ್ರಿ. ಇಡೀ ದೇಶಕ್ಕೆ ಗೊತ್ತಾಯಿತು ಏಸಪ್ಪ ಯಾರು ಅಂತೇಳಿ. ರಾಜ ಹೇಳಿದೆ, ಇವತ್ತಿಂದ ಯಾವ ದೇವರಿಲ್ಲ, ಶದ್ರಕ್, ಮೇಷಕ್, ಅಬೇದ್ನೆಗೋ ದೇವರೇ. ದಾನಿಯೇಲನ ದೇವರನ್ನು ನಾವು ಏನು ಮಾಡಬೇಕು? ಆರಾಧಿಸಬೇಕು. ಆಮೇನ್. ನಾವೊಂದು ನಿರ್ಧಾರ ಮಾಡೋಣ ಪ್ರಿಯರೇ, ನಾನು ನನ್ನ ಜೀವಿತ ಇರೋವರೆಗೂ ಏಸಪ್ಪನನ್ನು ಪ್ರಖ್ಯಾತಿ ಪಡಿಸ್ತೇನೆ. ಆಮೇನ್. ಯಾರನ್ನು ಪ್ರಖ್ಯಾತಿ ಪಡಿಸ್ತೇನೆ? ಒಂದೇ ಗುರಿ, ಅಪ್ಪ ನಾನು ನಿನ್ನನ್ನು ಫೇಮಸ್ ಮಾಡ್ತೀನಪ್ಪ. ಒಂದು ವೇಳೆ ನಾನು ಫೇಮಸ್ ಆಗ್ತಿದ್ರೆ ದೇವರೇ ಅದನ್ನು ತೆಗೆದಾಕಪ್ಪ, ನಾನು ನಿನ್ನನ್ನು ಫೇಮಸ್ ಮಾಡ್ತೀನಪ್ಪ. ಹಲ್ಲೆಲೂಯಾ. ಪ್ರೇರೆ, ನಮ್ಮ ಸ್ಥಿತಿಯನ್ನು ಸಾಕ್ಷಿಯಾಗಿ ಬದಲಾಯಿಸುವ ದೇವರಿದ್ದಾನೆ. ಇದ್ದಂಥ ಸ್ಥಳದಲ್ಲಿ ಎದ್ದು ನಿಂತ್ಕೊಳ್ಳೋಣ ಪ್ರಿಯರೇ. ನಾವು ದೇವರ ಕಡೆಗೆ ನೋಡೋಣ. ದೇವರನ್ನು ನೋಡಿ ಮೊರೆ ಇಡ್ರಿ, ದೇವರೇ ನನ್ನ ಸ್ಥಿತಿಯನ್ನು ಸಾಕ್ಷಿಯಾಗಿ ಬದಲಾಯಿಸಪ್ಪ. ಆ ವಿಧವೆಯ ಸ್ಥಿತಿಯನ್ನು ಸಾಕ್ಷಿಯಾಗಿ ಬದಲಾಯಿಸಿದಾತನೇ ನನ್ನ ಜೀವಿತವನ್ನು ಕೂಡ, ನನ್ನ ಸ್ಥಿತಿಗತಿಗಳನ್ನು ಕೂಡ ಸಾಕ್ಷಿಯಾಗಿ ಬದಲಾಯಿಸಪ್ಪ. ನಿನ್ನನ್ನು ನಾನು ಮಹಿಮೆ ಪಡಿಸ್ತೇನೆ ಕರ್ತನೆ, ನಿನ್ನನ್ನು ನಾನು ಪ್ರಖ್ಯಾತಿಗೊಳಿಸ್ತೇನಪ್ಪ. ನಿನ್ನ ನಾಮ ಮಹಿಮೆಗೋಸ್ಕರ ನಾನು ಜೀವಿಸ್ತೇನೆ. ಮಹಿಮೆ ಘನತೆ ನಿನಗೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ಜೀವವುಳ್ಳ ಪರಲೋಕದ ತಂದೆಯೇ. ಆಮೇನ್, ಆಮೇನ್, ಆಮೇನ್.